ಹೆಲೋ ಎವ್ರಿಬಡಿ, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು 17 ಕುರ್ಜುಗಳನ್ನು ಸಹ ತೋರಿಸ್ತಾ ಇದ್ದೀನಿ. ಇವಾಗ ನಾನಿರೋದು ದೊಡ್ಡನಾಗಮಂಗಲ ಕುರ್ಜ್ ಹತ್ರ. ನಾವು ಮೊದಲನೇ ವರ್ಷ ಗೋವಿಂದ ಶೆಟ್ಟಿ ಪಳ್ಯ ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ಪಕ್ಕದಲ್ಲೇ ಇರೋದು. ಇದು ಕೋನಪ್ರಗಾರ ಅಂತ ಹೇಳಿ, ಇದು ಮೊದಲನೇ ವರ್ಷ ಕಟ್ತಾ ಇರೋದು. ಈ ಎರಡೂ ಊರು ಯಾಕೆ ಇಲ್ಲಿ ಕಟ್ತಾ ಇದ್ದಾರೆ ಅಂದರೆ, 4ನೇ ಕುರ್ಜಾಗಿ ನಾವು ಈಲೆಲ್ಗೆ ಗ್ರಾಮಕ್ಕೆ ಬಂದಿದ್ದೀರಿ. ಇದು 4ನೇ ಕುರ್ಜು ನಾನು ತೋರಿಸ್ತಾ ಇರೋದು ಇವತ್ತು 26ಗೆ. ಇದು 5ನೇ ಕುರ್ಜು ನಾನು ನಿಮ್ಗೆ ತೋರಿಸ್ತಾ ಇರೋದು. ಇದು ರಾಮಸಾಗರ ಅಂತ ಹೇಳಿ. ಈಲೆಲ್ಗೆ ತೇರು 2010ರಲ್ಲಿ ಪ್ರಾರಂಭ ಮಾಡಿದ್ವಿ. ಇದರಿಂದ 1 ಕಿಲೋಮೀಟ್ರ್ ಆಚೆಯಿಂದ ನಾವು ಇಲ್ಲಿ ರಥನ ಎಳ್ಕ ಬಂದು ಇಲ್ಲಿ 6ನೇ ತೇರು ಬಂದು ನಾರಾಯಣಘಟ್ಟದ್ದು. ಈ ನಾರಾಯಣಘಟ್ಟದ ತೇರು ವಿಶೇಷತೆ ಏನಂದರೆ, 7ನೇ ಊರು ಎಲ್ಲಿಗೆ ಬಂದಿದ್ದೀವಿ ಅಂದರೆ ನಾವು ಸಿಂಗೇನ ಅಗ್ರಹಾರ. ಈ ಊರು ವಿಶೇಷತೆ ಏನಂದರೆ, ಈ ರಥ ಬಂದು ಲಕ್ಷ್ಮೀನಾರಾಯಣಪುರ ಅಂತ ಹೇಳಿ 9ನೇ ಕುರ್ಜು ತೇರು ತೋರಿಸ್ತಾ ಇದ್ದೀನಿ ನಿಮಗೆ. ಇದು ಮೊಟ್ಟ ಮೊದಲನೇ ಬಾರಿಗೆ ಕಟ್ತಾ ಇರೋದು. ಈ ಥರ ಮುನ್ನುಗ್ತಾ ಇದ್ದೀವಿ. ಅವರು ದೊಡ್ಡವ್ರ ಆಶೀರ್ವಾದ ಇಲ್ದಿರ ಏನು ಆಗೋದಿಲ್ಲ. 10ನೇ ಕುರ್ಜುನ ತೋರಿಸ್ತಾ ಇದ್ದೀನಿ. ಸಂಜೀವ ನಗರ 11ನೇ ಕುರ್ಜು, ಸರಿನಾ? ಈ ಕುರ್ಜದ ವಿಶೇಷತೆ ಏನಂದರೆ, ಚಂದ್ರ ಪುಟ್ಟಣ್ಣ ಅಂತೇಳಿ ಸುಮಾರು ಜನ ಊರವರು ಮತ್ತು ಗಟ್ಟಳ್ಳಿ ಗ್ರಾಮಸ್ಥರೆಲ್ಲ ಸೇರಿ ಸಪೋರ್ಟ್ ಮಾಡಿ ನಮ್ಮ ಜಾತ್ರೆ 12ನೇ ಕುರ್ಜುನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇವಾಗ ನಾವು ಕೊಡ್ತಿ ಗ್ರಾಮದಲ್ಲಿ ಇದ್ದೀರಿ. ಈ ಊರ ವಿಶೇಷತೆ ಏನಂದರೆ, ಜಾತಿ ಮತ ಭೇದ ಇಲ್ದಿರ ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ತೀರಿ. ನಾವೆಲ್ಲ ಮೊದಲಿಂದನೂ ಅಷ್ಟೇ ಸಂಜೆ ಹೊತ್ತೇ ಕಟ್ಟೋದು. ಇವಾಗ ಉಸ್ಕೂರು ಮದ್ದೂರಮ್ಮ ಜಾತ್ರೆಯ 13ನೇ ಕುರ್ಜು ತೇರು ಸುಲ್ಕುಂಟೆ ಗ್ರಾಮದಲ್ಲಿ ಇದ್ದೀರಿ. ಎಲ್ಲಾನು ಸುಲ್ಕುಂಟೆ. ತಳವಂತಕರು ಯಾರು ಅಂದರೆ ಸುಲ್ಕುಂಟೆ, ಅದಕ್ಕೆ ಒಂದು ಇತಿಹಾಸನೇ ಇದೆ. ಮದ್ದೂರಮ್ಮ ಜಾತ್ರೆ 14ನೇ ಕುರ್ಜ್ ಹತ್ರ ಇದ್ದೀನಿ. ಇದು ಚೊಕ್ಸಂದ್ರ ಗ್ರಾಮ. ಈ ಊರು ವಿಶೇಷತೆ ಏನಂದರೆ, 15ನೇ ಕುರ್ಜು ತೋರಿಸ್ತಾ ಇದ್ದೀನಿ. ಇವಾಗ ಆರೋಹಳ್ಳಿ ಗ್ರಾಮದಲ್ಲಿ ತೇರು 1998ಅಲ್ಲಿ ಕಟ್ಟಿದ್ದು. ಅವಾಗ 16ನೇ ಕುರ್ಜು ತೋರಿಸ್ತಾ ಇದ್ದೀನಿ. ಇವಾಗ ಕಗ್ಲಿಪುರದ ಗ್ರಾಮದಲ್ಲಿ ಇದ್ದೀರಿ ನಾವು. ಈ ಕಗ್ಲಿಪುರದ ಗ್ರಾಮದ ವಿಶೇಷ ಏನಂದರೆ, ಇಷ್ಟು ಸುಮಾರು ಈ ವರ್ಷ 30 ಲಕ್ಷ ಖರ್ಚು ಮಾಡಿದ್ದೀನಿ ನಮ್ಮ ತೇರಿಗೆ. 17ನೇ ಕುರ್ಜ್ ಹತ್ರ ಇದ್ದೀರಿ. ನಮ್ಮ ರಾಯಚಂದ್ರ ಕುರ್ಜುಗೂ ಇದೆ. ಎಲ್ರಿಗೂ ನಮಸ್ಕಾರ. ಉಸ್ಕೂರು ಮದ್ದೂರಮ್ಮ ಜಾತ್ರೆಯ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇದು ನಮ್ಮ ಪಾರ್ಟ್ 2 ವಿಡಿಯೋ. ನಾನು ಮುಂಚೆನೇ ಹೇಳ್ದಂಗೆ ಇವತ್ತು ನಾನು 17 ಕುರ್ಜುಗಳನ್ನು ಸಹ ತೋರಿಸ್ತಾ ಇದ್ದೀನಿ. ಇವಾಗ ನಾನಿರೋದು ದೊಡ್ಡನಾಗಮಂಗಲ ಕುರ್ಜ್ ಹತ್ರ. ನೋಡ್ತಾ ಇರ್ಬೋದು, ಕೆಲಸ ಬರದಿಂದ ಸಾಕ್ತಾ ಇದೆ. ಯಾಕೆಂದ್ರೆ ಇನ್ನು ಕೆಲವೇ ದಿನಗಳು ಮಾತ್ರ ಉಳಿದಿರೋ ಜಾತ್ರೆಗೋಸ್ಕರ. 17 ಕುರ್ಜಲ್ಲಿ ನಾನು ತೋರಿಸ್ತಿರೋದು ಮೊದಲನೇ ಕುರ್ಜು. ಮದ್ದೂರಮ್ಮ ಜಾತ್ರೆ ಬಗ್ಗೆ PhD ಮಾಡ್ತಿರೋ ಮನೋಹರ್ ಮಾರಪ್ಪರ್ನು ಸಹ ನನ್ನ ಜೊತೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇವತ್ತು ಹೋಗಿ ಒಟ್ಟಿಗೆ ಎಲ್ಲಾ ಕುರ್ಜುಗಳನ್ನು ವಿಸಿಟ್ ಮಾಡಿ ಅದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ ನಾನು. ಪ್ರತಿ ವರ್ಷ 5 ರಿಂದ 6 ಕುರ್ಜ್ ಬರ್ತಾ ಇತ್ತು. ಈ ವರ್ಷ 17 ಕುರ್ಜ್ಗಳು ಬರ್ತಾ ಇದೆ. ಮಾರ್ಚ್ 14ನೇ ತಾರೀಕು 2026ಕ್ಕೆ ನೀವು ಉಸ್ಕೂರ್ ಹತ್ರ ಬಂದ್ರೆ ಆ ರಥೋತ್ಸವದ ವೈಭವವನ್ನ ಕಣ್ತುಂಬ್ಕೋಬಹುದು ಅಂತ ನಾನು ಹೇಳ್ತೀನಿ. ಮೊದಲನೇ ಕುರ್ಜು ನೀವು ದೊಡ್ಡನಾಗಮಂಗಲ ನೋಡ್ತಾ ಇದ್ದೀರಾ. ಇವಾಗ ಬನ್ನಿ ಮುಂದಿನ ಕುರ್ಜಿಗೆ ನಾವು ಹೋಗೋಣ. ಈ ವರ್ಷ ಯಾವುದೇ ಕುರ್ಜ್ಗಳನ್ನಾಗ್ಲಿ 80 ಅಡಿ ಮೇಲೆ ಕಟ್ತಾ ಇಲ್ಲ. ಎಲ್ಲ 17 ಕುರ್ಜ್ಗಳು 80 ಅಡಿ ಮಾತ್ರ ಇರುತ್ತೆ. ಸರ್, ಇವತ್ತು ನಾವು ಮೊದಲನೇ ವರ್ಷ ಗೋವಿಂದ ಶೆಟ್ಟಿ ಪಳ್ಯ ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ಪಕ್ಕದಲ್ಲೇ ಇರೋದು, ಫೇಸ್ 2 ಪಕ್ಕದಲ್ಲೇ. ಇವರು ಮೊದಲನೇ ವರ್ಷ ಈ ರಥನ ಕಟ್ಟಿದ್ದಾರೆ. ಇಲ್ಲಿಂದ ಉಸ್ಕೂರು ಮದ್ದೂರಮ್ಮ ದೇವಸ್ಥಾನಕ್ಕೆ ಎಳಿತಾರೆ. ಇವರು ಅಪ್ಪಿ ಅಂತ ಹೇಳಿ ನಮ್ಮ ಕೊಡ್ತಿ ಗ್ರಾಮಸ್ಥರು. ಇವಾಗ ಕೊಡ್ತಿ ತೇರು ಬರುತ್ತಲ್ವ, ಇವ್ರದ್ದೇ ಲಾಂಗೆಸ್ಟು, ಇಡೀ ಉಸ್ಕೂರಲ್ಲೇ ಲಾಂಗೆಸ್ಟು ಎಳೆಯೋ ತೇರು ಅಂದರೆ ಕೊಡ್ತಿ ತೇರು. ಎಲ್ಲರಿಗಿಂತ ಜೋರು ಜಾತ್ರೆ ಇವ್ರದ್ದೇ. ಬೆಳಗ್ಗೆಯಿಂದ ಸಂಜೆವರೆಗೂ ತೇರನ್ನ ಓಡಿಸ್ತಾರೆ. 11:30ಗೆ ಸ್ಟಾರ್ಟ್ ಮಾಡಿದ್ರೆ ನೈಟ್ 7 ಗಂಟೆನೇ ಆಗುತ್ತೆ, 8 ಗಂಟೆ ಆಗುತ್ತೋ ಗೊತ್ತಾಗಲ್ಲ. ಅದು ಲೇಟ್ ಆಗುತ್ತೆ. ಈ ಸರಿ ಇನ್ನೂ ಲೇಟ್ ಆಗ್ಬೋದು, ಯಾಕಂದರೆ ಜಾಸ್ತಿ ಕುರ್ಜು ತೇರ್ಗಳಿದೆ ಅಲ್ವಾ, ಲೇಟ್ ಆಗುತ್ತೆ. ವರ್ಷದಿಂದನೂ ಲಾಸ್ಟ್ ನಮ್ಮದೇ ಬರ್ತಾ ಇತ್ತು. ಈ ಸರಿ ನಮ್ಮದೇ. ಅವರು ಲಾಸ್ಟ್ ಬರ್ಬೋದು, ಬಟ್ ಎಲ್ಲರಿಗೂ ತುಂಬ ಆಪ್ತವರು ಅವರು. ನಮ್ಮ ತೇರ್ಗೆ ಒಂದ್ಸತಿ ಅವ್ರು ಹಚ್ಕೊಟ್ಟಿದ್ರು ಕೊಡ್ತೀವರು. ಮತ್ತು ಎಲ್ಲರೂ ನಾವು ಉಸ್ಕೂರು ಮದ್ದೂರಮ್ಮ ದೇವಸ್ಥಾನ ಜಾತ್ರೆ ಯಾರು ಮಾಡ್ತೀರಿ ಎಲ್ಲ ಅಣ್ಣ ತಮ್ಮಂದ್ರ ಥರ ನಾವು. ಮೊದಲನೇ ಕುರ್ಜು ದೊಡ್ಡನಾಗಮಂಗಲ ತೋರಿಸ್ರಿ. 2ನೇದು ಗೋವಿಂದ ಶೆಟ್ಟಿ ಪಳ್ಯ. ಇದು ಕೋನಪ್ರಗಾರ ಅಂತೇಳಿ, ಇದು ಮೊದಲನೇ ವರ್ಷ ಕಟ್ತಾ ಇರೋದು. ಈ ಎರಡೂ ಊರು ಯಾಕೆ ಇಲ್ಲಿ ಕಟ್ತಾ ಇದ್ದಾರೆ ಅಂದರೆ, ಈ ಎರಡೂ ಊರು ಆ ಕಡೆ ಹೈ ಇಂಟೆನ್ಷನ್ ವೈರ್ ಬರುತ್ತೆ ಮತ್ತು ಎಲೆಕ್ಟ್ರಿಸಿಟಿ ಫ್ಲೈಓವರ್ ಬರುತ್ತೆ. ಆ ಕಾರಣ ಇವಾಗ ಏನು ಎಲೆಕ್ಟ್ರಿಸಿಟಿ ಫೇಸ್ 2 ಇದೆ, ಆ ಫೇಸ್ 2 ಗೋವಿಂದ ಶೆಟ್ಟಿ ಪಳ್ಯ ಮತ್ತು ಕೋನಪ್ರಗಾರ ಅಂತಲೇ ಸರ್ವೆ ನಂಬರ್ ಇರೋದು. ಏನಿವಾಗ ಆಧುನಿಕತೆಗೆ ಎಲೆಕ್ಟ್ರಿಸಿಟಿ ಫೇಸ್ 2 ಅಂತ ಕರೀತೀರ ಅಷ್ಟೇ. ಸೊ ಅವರು ಊರು ಮೂಲ ಜಾಗದಲ್ಲೇ ಎರಡೂ ಊರವರು ಕಟ್ಕೊಳ್ತಾ ಇದ್ದಾರೆ. ಇದೂ ಇದೇ ಮೊದಲನೇ ವರ್ಷ ಕಟ್ತಾ ಇರೋದು. ಬಟ್ ಅವರು ಹಿರಿಕರು ಹಿಂದೆ ಹಳಬರು ಕಟ್ತಾ ಇದ್ರಂತ ಒಂದು ವಾಡಿಕೆ ಇದೆ. ಇವಾಗ 4ನೇ ಕುರ್ಜಾಗಿ ನಾವು ಈಲೆಲ್ಗೆ ಗ್ರಾಮಕ್ಕೆ ಬಂದಿದ್ದೀರಿ. ಇದು 4ನೇ ಕುರ್ಜು ನಾನು ತೋರಿಸ್ತಾ ಇರೋದು ಇವತ್ತು. ಇದು 2010ರಲ್ಲಿ ಶುರು ಮಾಡಿದ್ರು ಈ ಕುರ್ಜನ್ನ. 2010ರಿಂದ ಇವತ್ತವರೆಗೂ ಇವ್ರು ಏನಕ್ಕೆ ಫೇಮಸ್ ಅಂದರೆ, ಈ ಬೇಸ್ಮೆಂಟ್ ಏನು ಮಿದ್ದಿ ಇದೆ, ಇಡೀ ಉಸ್ಕೂರು ಜಾತ್ರೆಯಲ್ಲಿ ಇವರೇ ಫಸ್ಟ್ ಟೈಮು ಈ ಸೈಜು ಮಿದ್ದಿ ಹಾಕಿತ್ತು, ಈ ಸೈಜು ಚಕ್ರ ಹಾಕಿತ್ತು ಅನ್ನೋವರೆಗೂ ನಾವೆಲ್ಲ 4 ಅಡಿ ಚಕ್ರ ಇಡ್ತಾಯಿದ್ರಿ. ಇವರು ಫಸ್ಟ್ ಟೈಮು ಒಂದು 6 ಅಡಿ ಚಕ್ರ ಹಾಕ್ಕೊಂಡು ಬಂದಿತ್ತಂದರೆ ಈಲೆಲ್ಗೆ ಗ್ರಾಮದವರೇ. ಆ ಕಾಲಕ್ಕೇ ಹೈಟು. ಮತ್ತು ಇವ್ರದ್ದು ವಿಶೇಷತೆ ಏನಂದರೆ, ಇಡೀ ತೇರನ್ನ ಪೇಂಟಿಂಗಲ್ಲಿ ಹಾಕಿರೋ ಬಟ್ಟೆಲಿ ಮಾಡ್ತಾರೆ ಇವರು. ನೀವು ಇವಾಗ ಇದು ನಿಮಗೆ ಸ್ಟ್ರಕ್ಚರ್ ಮಾತ್ರ ಕಾಣಿಸ್ತಾ ಇದೆ. ಫಸ್ಟ್ ಟೈಮು ಒಂದು ಡ್ರಾಯಿಂಗ್ ಮಾಡಿಸಿ ಒಂದು ಇಡೀ ತೇರಿಗೆ ಹ್ಯಾಂಡ್ ಪೇಂಟಿಂಗಲ್ಲಿ ಒಂದು ಬಟ್ಟೆಗಳು ಮಾಡಿಸಿದ್ದು ಈಲೆಲ್ಗೆ ತೇರು ಫಸ್ಟ್ ಟೈಮು.
ತಿರ್ಗಾ ಈ ಸೈಜು ಮಿದ್ದಿ ಮಾಡಿತ್ತು ಫಸ್ಟ್ ಟೈಮ್ ಇವರೇ 2010ರಿಂದ. ಇವರು ನಮ್ಮ ಹಿರಿಯರು, ಗ್ರಾಮದಲ್ಲಿ ಕಟ್ಟೋರು. ಇವ್ರ ಜೊತೆಗೆ ಇನ್ನೂ ಬೇರೆ ಬೇರೆ ಊರಿನ ಗ್ರಾಮಸ್ಥರೆಲ್ಲ ಇದ್ದಾರೆ. ಇವಾಗ ಬಿಸಿಲೊತ್ತಲ್ಲಿ ಬಂದಿರೋ ಕಾರಣ ಯಾರು ಇರಲ್ಲ, ಯಾರು ಬಿಸಿಲೊತ್ತಲ್ಲಿ ಇದ್ದಾರೆ. ಒಂದು 15-20 ಜನ ಹುಡುಗರು ಯುವಕರೇ ಇದ್ದಾರೆ. ಯುವಕರು ಎಲ್ಲರೂ ಸೇರಿ ಕೆಲಸ ಮಾಡ್ತೀವಿ. ಇಲ್ಲಲ್ಲಿಗೆ ತೇರು 2010ರಲ್ಲಿ ಪ್ರಾರಂಭ ಮಾಡಿದ್ವಿ. ನಮ್ಮ ತಾತ, ನಮ್ಮ ಅಜ್ಜಿ ಹೇಳ್ತಾಯಿದ್ರು, ಇಲ್ಲಿ ಇದೇ ಜಾಗದಲ್ಲೇ ಒಂದು ಸಾವಡಿ ಇತ್ತು, ಅದರಲ್ಲಿ ಚಕ್ರಗಳು ಅವೆಲ್ಲ ಇತ್ತು. ಒಂದ್ಸಲ ನಾವು ತೇರು ಹೊಡೆಯೋ ಟೈಮಲ್ಲಿ ತಹಸೀಲ್ದಾರು ಎತ್ತುಗಳಿಗೆಲ್ಲನೂ ಸುಂಕ ಹಾಕಿದಾಗ ನಾವ್ಯಾಕೆ ನಮ್ಮ ಎತ್ತುಗಳಿಗೆ ಸುಂಕ ಕಟ್ಟಬೇಕು, ತೇರು ಹೊಡ್ಕೊಂಡು ಬಂದರೆ ತಾನೇ ನಾವು ಸುಂಕ ಕಟ್ಟೋದು, ತೇರೇ ಬೇಡ ಅಂತೇಳಿ ನಾವು ಬಿಟ್ಬಿಟ್ವಿ. ಆವಾಗಲಿಂದ ತೇರು ನಿಂತೋಯ್ತು ಅಂದರು. ಏನೋ ನಮ್ಮ ಒಂದು ಸದಾವಕಾಶ ಸಿಕ್ತು, ನಾವು ಉಪಯೋಗಿಸ್ಕೊಂಡಿದ್ದೀವಿ. ನಮ್ಮ ತೇರು ಫಸ್ಟ್ ವರ್ಷ 85 ಅಡಿ ಇತ್ತು. 2017ರಲ್ಲಿ 134 ಅಡಿ ಇತ್ತು. ಭರ್ಜರಿಯಾಗಿ ಇನ್ನೂ ಎತ್ತರ ಕಟ್ಟಬೇಕಂತೇಳಿ 170 ಅಡಿ ಕಟ್ಟಿದ್ರು. ಹುಸ್ಕೂರು ಜಾತ್ರೆಯಲ್ಲಿ ಅವಘಡಗಳಾಗಿದ್ದಕ್ಕೆ ಅದು ಅಧಿಕಾರಿಗಳ ಲೆವೆಲಿಂದ ಬಂದು ಎಲ್ಲರೂ 80 ಅಡಿಗೆ ಸೀಮಿತ ಮಾಡಿದ್ದಾರೆ. ಊರಿನವರೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಿದ್ರೆ ಆ ಮಧುರಮ್ಮನ ತೇರು ಹುಸ್ಕೂರು ತನಕ ಹೋಗುತ್ತೆ, ಹುಸ್ಕೂರಿನಿಂದ ವಾಪಸ್ಸು ಬರುತ್ತೆ. ಭಾಳ ವಿಜೃಂಭಣೆಯಿಂದ ಈ ವರ್ಷ ಮಾಡ್ತಾಯಿದ್ದೀವಿ ನಾವು. ಇಷ್ಟು ಕುರ್ಜಲ್ಲೂ ಈ ರಾಮಸಾಗರ ಕುರ್ಜ್ ಮಾತ್ರ ಸಖತ್ತಾಗೈತೆ. ಅಂದರೆ ಎಲ್ಲ ಮರದಲ್ಲೇ ಕಟ್ಟಿರೋದು ಇವರು. ಅವರು ಹಳೇದು ಏನು ಸಂಪ್ರದಾಯ ಇದೆ ಅದನ್ನು ಮಾತ್ರ ರೂಢಿಸ್ಕೊಂಡು ಬಂದಿದ್ದಾರೆ. ಸಖತ್ತಾಗಿದೆ. ಹುಸ್ಕೂರು ಮಧುರಮ್ಮ ಜಾತ್ರೆಗೆ 2026ಗೆ ಇದು 5ನೇ ಕುರ್ಜು ನಾನು ನಿಮ್ಗೆ ತೋರಿಸ್ತಾ ಇರೋದು. ಇದು ರಾಮಸಾಗರ ಅಂತ ಹೇಳಿ. ಈ ತೇರ್ದ ವಿಶೇಷತೆ ಏನಂದರೆ ಇವರು ತುಂಬ ಹಳಬರು. ರಾಮಸಾಗರ ತೇರು ಬಂದು ಹೇಗೆ ನಾರಾಯಣಘಟ್ಟ, ದೊಡ್ಡಮಂಗಲ ಅಂತ ಊರಿದ್ದಾವೆ, ಇವರೆಲ್ಲ ಯಾವಾಗ ಸ್ಟಾರ್ಟ್ ಮಾಡಿದಂತೆ ಯಾರಿಗೂ ಒಂದು ಇದಿಲ್ಲ, ಡೇಟ್ ಇಲ್ಲ. ಆ ತಲೆಮಾರದಿಂದ ಕಟ್ಕೊಬರ್ತಾ ಇದ್ದಾರೆ. ಮತ್ತು ಇವರು ರಾಮಸಾಗರದ ವಿಶೇಷತೆ ಏನಂದರೆ ನೀವು ನೋಡಿ, ಎಲ್ಲ ತೇರು ಕಬ್ಬಣ ಹಾಕಿದ್ದಾರೆ. ಬಟ್ ಇವತ್ತೂ ಅವರು ತರಾಯಿಗಳನ್ನ ಮರದಲ್ಲೇ ಕಟ್ಟಿದ್ದಾರೆ. ತಿರ್ಗಿ ಎಲ್ಲರೂ ಪ್ಲಾಸ್ಟಿಕ್ ಹಗ್ಗ ಹಾಕಿದ್ದಾರೆ. ಬಟ್ ಇವರು ಒಂದು 50 ವರ್ಷದಿಂದ ನಾವು ರೂಢಿ ಮಾಡ್ಕೊಂಡು ಬಂದಿದ್ದೀರಿ ತೆಂಗಿನ ಹಗ್ಗಗಳು, ಅದು ಮಾತ್ರ ಹಾಕಿದ್ದಾರೆ. ತಿರ್ಗಾ ಫುಲ್ಲು ಬೇಸು ನಿಮಗೆ ಇವ್ರದ್ದು ಒಂದೇ ತೇರು ಮಾತ್ರ ನಿಮಗೆ ಫುಲ್ಲು ಬೇಸು ಮರದಲ್ಲಿ ಕಾಣಿಸೋದು. ಇದು ಮೂಲ ಮರದಲ್ಲಿ. ಚಕ್ರ ಈ ವರ್ಷ ಮಾತ್ರ ಚೇಂಜ್ ಮಾಡಿದ್ದಾರೆ. ಹಳೆಯದು ಅವ್ರದ್ದು ಮರದ ಚಕ್ರನೇ ಇತ್ತು. ಅದನ್ನು ಈ ವರ್ಷ ಯಾರಿಗಾನ ಊರವ್ರಿಗೆ ಕೊಡುಗೆ ಕೊಡಬೇಕಂತೇಳಿ ಅವ್ರ ಊರವರು ನೋಡ್ತಾ ಇದ್ದಾರೆ, ಬೇರೆ ಊರವ್ರು ರಥ ಕಟ್ಟಲಿ ಅಂತೇಳಿ. ಎಂಟೈರ್ ಬೇಸ್ ಬಂದು ನಿಮಗೆ ಫುಲ್ಲು ಮರದಲ್ಲೇ ಮಾಡಿದ್ದಾರೆ. ಮತ್ತು ಇನ್ನೊಂದು ವಿಶೇಷತೆ ಏನಂದರೆ, ನಾವು ಕೇಳಿರೋ ಪಟ್ಟಿಗೆ ಕತೆಗಳಲ್ಲಿ ಇವರು ಯಾವುದೋ ಒಂದು ಟೈಮಲ್ಲಿ ರಾತ್ರಿ ತೇರು ಕಟ್ಟಿದ್ರು ಅಂತೇಳಿ, ಒಂದೇ ನೈಟಿಗೆ. ನಾವು ದಾಖಲೆ ಒಂದು 24 ಗಂಟೆಲೆ ತೇರು ಕಟ್ಟು ಹುಸ್ಕೂರ್ಗೆ ಹೊಡ್ಕೊ ಬಂದಿದ್ರು ಒಂದೇ. ಇವತ್ತು ನಾವು ದೊಡ್ಡಮಂಗಲದಲ್ಲಿ ಒಂದು 12 ಅವರ್ ಕಟ್ಟಿದ್ರಿ ಅಂತ ಹೇಳ್ತೀರಿ. ನನಗೆ ಗೊತ್ತಿರೋ ಪ್ರಕಾರ ಒಂದು 50 ವರ್ಷಕ್ಕೆ ಮುಂಚೆನೇ ಇವರು ಒಂದು 24 ಗಂಟೆಲಿ ತೇರು ಕಟ್ಟಿ ನೈಟ್ ತೇರು ಕಟ್ಟಬೇಕಂದ್ರೆ ಆ ಕಾಲದಲ್ಲಿ ಅದು ದೊಡ್ಡ ಸಾಧನೆ. ಇವರು ಕಟ್ಟಿ ಹುಸ್ಕೂರಿಗೆ ಓಡಿಸ್ಕೊಂಡು ಬಂದಿದ್ದಾರೆ. ಇವಾಗ ಪ್ರೆಸೆಂಟ್ ಯಾಕೆ ಇವರು ಊರಿಂದ ಆಚೆ ಅಂದರೆ ಇದೂ ರಾಮಸಾಗರನೇ ಸೇರುತ್ತೆ. ಬಟ್ ಯಾಕೆ ಊರಿಂದ ಆಚೆ ಕಟ್ತಾ ಇದ್ದಾರೆ, ರೈಲ್ವೆ ಗೇಟು ನಿಮಗೆ ಅಲ್ಲಿ ರೈಲ್ವೆ ಟ್ರ್ಯಾಕ್ ಕಾಣಿಸುತ್ತೆ. ಸೊ ಎಲ್ಲ ಹೈ ಇಂಟೆನ್ಷನ್ ವೈರ್ಸ್ ಹೋಗಿದ್ದಾವೆ. ಸೊ ಹೈ ಇಂಟೆನ್ಷನ್ ವೈರ್ ಹೋಗಿರೋ ಕಾರಣ ಇವ್ರು ಹಳೆ ದಾರಿ ಏನಿದೆ ಆ ಹಳೆ ದಾರಿಯಲ್ಲಿ ಬರೋಕ್ಕಾಗ್ತಾಯಿಲ್ಲ. ಸೊ ರೈಲ್ವೆ ಡಿಪಾರ್ಟ್ಮೆಂಟ್ ಹತ್ರ ಎಲ್ಲ ಮಾತಾಡಿದ್ದಾರೆ. ಇವಾಗ ಬ್ರಿಡ್ಜನ್ನ ಕಟ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಕಟ್ಕೊಡೋವರೆಗೂ ನಾವು ಜಾತ್ರೆ ಬಿಡಬಾರ್ದು ಅಂಥೇಳಿ ಮತ್ತೆ ಹುಡುಗರೆಲ್ಲ ಸೇರಿ, ಹಿರಿಯರೆಲ್ಲ ಸೇರಿ ರಾಮಸಾಗರದವರು ಇವತ್ತು ಬಂದು ಇಲ್ಲಿ ಊರಿಂದ ಹೊರಗಡೆ, ಬಟ್ಟು ರಾಮಸಾಗರದ ಊರೇ ಇದನ್ನು ಊರಿಂದ ಹೊರಗಡೆ ಬಂದು ರಥನ ಕಟ್ಟಿ ಇವತ್ತು ಈ ಹುಸ್ಕೂರು ಮಧುರಮ್ಮ ಜಾತ್ರೆ 2026ನ ಆಚರಿಸ್ತಾ ಇದ್ದಾರೆ. ಇವರೆಲ್ಲ ಊರಿನ ಗ್ರಾಮಸ್ಥರು. ಇನ್ನು ಬೇರೆಯವರೆಲ್ಲ ಬಂದು ಕಟ್ತಾ ಇರ್ತಾರೆ. ಇವಾಗ ಮಧ್ಯಾಹ್ನ ಬಿಸಿಲಾಗಿರೋ ಕಾರಣ ಎಲ್ಲ ಊರಲ್ಲಿ ನಿಮಗೆ ಕಮ್ಮಿ ಜನ ಕಾಣಿಸ್ತಾರೆ. ಈ ರೈಲ್ವೆ ಪ್ರಾಬ್ಲಮಿಂದ ಎಲ್ಲ ಕುರ್ಜು ಸ್ವಲ್ಪ ಸ್ಥಗಿತ ಆಗಿತ್ತು. ನಾವು 7 ವರ್ಷ ಬಿಟ್ಬಿಟ್ಟು ಹಬ್ಬ ಸ್ಟಾಪ್ ಮಾಡೋದು ಬೇಡ, ಪುನಾದಿ ಕಾಲದಿಂದ ನಮ್ಮ ಹಿರಿಯರು ಕಟ್ಕೊಬಂದಿದ್ದಾರೆ, ಅದನ್ನೇ ಸಂಪ್ರದಾಯ ಮುಂದುವರಿಸ್ಬೇಕಂದ್ಬಿಟ್ಟು ಊರಿಂದ 1 ಕಿಲೋಮೀಟ್ರ್ ಆಚೆಯಿಂದ ನಾವು ಇಲ್ಲಿ ರಥನ ಎಳ್ಕೊಬಂದು ಇಲ್ಲಿ ಸ್ಟಾರ್ಟ್ ಮಾಡಿದ್ರಿ ಈ ವರ್ಷ. ಯಾಕಂದರೆ ಹಬ್ಬ ಬಿಡಬಾರ್ದು, ನಮಗಿರೋದೇ ಮಧುರಮ್ಮನ ಜಾತ್ರೆ, ಇದೇ ವಿಶೇಷ ನಮಗೆ. ಈ ಬಾರಿ ತುಂಬ ಚೆಂದಾಗಿ ಗ್ರಾಮಸ್ಥರು ಕುರ್ಜು ಕಟ್ಟೋದಕ್ಕೆ ತುಂಬ ಸಹಾಯ ಮಾಡಿದ್ದಾರೆ. ಹಿರಿಯರು ಅಷ್ಟೇ, ಕಿರಿಯರು ಅಷ್ಟೇ, ಯುವಕರು ಅತಿ ಹೆಚ್ಚಾಗಿ ಕೆಲಸ ಮಾಡಿ ಕುರ್ಜಿಗೆ ಯಶಸ್ಸಿಗೆ ಕಾರಣರಾಗಿದ್ದಾರೆ. ನಮ್ಮ ಗ್ರಾಮದ ಜನತೆಗೆ ಧನ್ಯವಾದಗಳು. 6ನೇ ತೇರು ತೋರಿಸ್ತಿರೋದು ನಾನು ನಿಮಗೆ. ಇದು 6ನೇ ತೇರು ಬಂದು ನಾರಾಯಣಘಟ್ಟದ್ದು. ಈ ನಾರಾಯಣಘಟ್ಟದ ತೇರು ವಿಶೇಷತೆ ಏನಂದರೆ ಇವರು ಅಷ್ಟೇ ತಲೆಮಾರುಗಳಿಂದ ಕಟ್ಕೊಂಡು ಬಂದಿದ್ದಾರೆ. ಇವತ್ತಿಗೂ ಇವ್ರು ಯಾವಾಗ ಸ್ಟಾರ್ಟ್ ಮಾಡಿದ್ರು ಅನ್ನೋದು ಯಾರಿಗೂ ಪರಿಚಯ ಇಲ್ಲ. ಸೊ ಬಟ್ ಇವ್ರ ವಿಶೇಷತೆ ಏನಂದ್ರೆ, ಇಡೀ ಹುಸ್ಕೂರು ಮಧುರಮ್ಮ ಜಾತ್ರೆಯಲ್ಲಿ ಮೊದಲನೇ ಬಾರಿಗೆ ಎಲ್ಲರೂ ಮರದಲ್ಲಿ ಗುಜ್ಜು ಕಟ್ಟಬೇಕಾದ್ರೆ ನಮ್ಮ ನಾರಾಯಣಘಟ್ಟದ ಯುವಕರೇ ಆ ಪೈಪ್ ಸಿಸ್ಟಮ್ನ ಅಡಾಪ್ಟ್ ಮಾಡಿಸಿತ್ತು. ಸೊ ಪೈಪ್ ಸಿಸ್ಟಮ್ ಅಡಾಪ್ಟ್ ಮಾಡಿದ್ಮೇಲೆ ತೇರುಗಳು ನೇರವಾಗಿ ಹೋಗೋ ಕಾರಣ ಆಗಿತ್ತು. ಅವಾಗ ಅನ್ನೋವರೆಗೂ ಎಲ್ಲ ವಾಲ್ಕೊಂಡು ಇವರು ಮತ್ತು ಇನ್ನೊಂದಷ್ಟು ಗ್ರಾಮಸ್ಥರು ಎಲ್ಲ ಸೇರಿ ಫಸ್ಟ್ ಟೈಮು ಪೈಪ್ ಸಿಸ್ಟಮ್ ತಗೊಬಂದಿತ್ತು ಇವರೇ. ಇಡೀ ಹುಸ್ಕೂರು ಜಾತ್ರೆಗೆ ಪೈಪ್ ಸಿಸ್ಟಮ್ನ ಅಡಾಪ್ಟ್ ಮಾಡಿತ್ತು ಇವರೇ. ಈ ತೇರಲ್ಲಿ ಇನ್ನೊಂದು ವಿಶೇಷತೆ ಏನಂದರೆ, ಇವ್ರಿಗೆ ಇರೋದ್ರಲ್ಲೇ ಚಿಕ್ಕದು ಮಿದ್ದಿ. ಇವಾಗ ನೀವು ರೋಡ್ ನೋಡಿದ್ರಲ್ವಾ, ಕಿರಿದಾದ ಜಾಗದಲ್ಲಿ, ತುಂಬ ಕಿರಿದಾದ ಜಾಗದಲ್ಲಿ ಊರಿಂದ ಹೊರಗಡೆ ಬರೋದು ಇವರೇ.
ಮತ್ತು ಇವರಷ್ಟು ಪ್ಲ್ಯಾನಿಂಗು ಉಸ್ಕೂರು ಜಾತ್ರೆಯಲ್ಲಿ ಯಾರು ಅಷ್ಟು ಅಚ್ಚುಕಟ್ಟಾಗಿ ಮಾಡಲ್ಲ. ಇದ್ದಾರೆ, ಸುಮಾರು ಜನ ಊರವ್ರು ಇದ್ದಾರೆ, ಬಟ್ ಇವರು ಪರ್ಫೆಕ್ಟಾಗಿ ಮಾರ್ಕಿಂಗ್ ಮಾಡಿ ಪ್ರತಿಯೊಂದು ಪರ್ಫೆಕ್ಟಾಗಿ ಅಂಕಣನ ಕುದುರಿಸಿ ಮಾಡ್ತಾರೆ. ಇವ್ರ ಊರವ್ರು ಇವತ್ತಿಗೂ ಬೇರೆ ಬೇರೆ ಊರಲ್ಲಿ ಹೋಗಿ ಈ ಮಿದ್ದಿ ಅಂತ ಏನು ಕರಿತೀರಿ ಅದನ್ನ ಎಲ್ಲ ಊರಲ್ಲೂ ಇವತ್ತು ಬೇರೆ ಊರಲ್ಲಿ ಒಂದು 20 ಊರಲ್ಲಿ ಮಾರ್ಕೊಂಡು ಬಂದಿದ್ದಾರೆ. ಇವ್ರ ಊರಲ್ಲಿ ಇನ್ನೊಂದು ವಿಶೇಷತೆ ಏನಂದರೆ ಫಸ್ಟ್ ಟೈಮು ಇವ್ರ ಊರವರೇ ಬೇರೆ ಊರಿಗೆ ಹೋಗಿ ಕಟ್ಟಕ್ಕೆ ಶುರು ಹಚ್ಕೊಂಡಿದ್ದಿತ್ತು. ಎಲ್ಲ ಬೇರೆ ಅಕ್ಕಪಕ್ಕ ಊರವ್ರು ಯಾರಿಗೆ ಏನೇ ಬೇಕಂದ್ರೂ ಈ ಊರವ್ರು ಹೋಗಿ ತೇರುಗಳನ್ನ ಕಟ್ಕೊಟ್ಟು ಬರೋರು. ಆನಂತರ ದೊಡ್ಡಮಂಗ್ಲ, ರಾಯಸಂದ್ರ, ಈಗ ಬೇರೆ ಬೇರೆ ಊರುಗಳು ಎಲ್ಲ ಕಡೆ ಕಟ್ಕೊಡೋಕೆ ಶುರು ಹಚ್ಕೊಂಡ್ರು. ಸೊ ಇದು ನಮ್ಮ ನಾರಾಯಣಘಟ್ಟದ ವಿಶೇಷತೆ. ಸರ್, ಇನ್ನೊಂದು ವಿಶೇಷತೆ ಏನಂದರೆ ನಾರಾಯಣಘಟ್ಟದ್ದು ಇಡೀ ಉಸ್ಕೂರು ಜಾತ್ರೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಬ್ಬಿಣದ ಚಕ್ರ ಮಾಡಿಸಿತ್ತಂದರೆ ನಾರಾಯಣಘಟ್ಟದ ಊರವರೇ. ಇವ್ರು ಮಾಡಿಸಾದ್ಮೇಲೆ ನೆಕ್ಸ್ಟ್ ಕಗ್ಲಿಪುರದವ್ರು ಮಾಡಿಸ್ತಾರೆ. ಇಡೀ ತೇರು ಚಕ್ರ ಕಬ್ಬಿಣ ಹಾಕಿ ವೆಯ್ಟ್ ಕೊಟ್ಟು ಇನ್ನೂ ಬ್ಯಾಲೆನ್ಸಿಂಗ್ ಮಾಡೋಷ್ಟು ಮಾಡಿಕೊಟ್ಟಿತ್ತು ನಾರಾಯಣಘಟ್ಟದ ಊರವರು. ಇನ್ನೊಂದು ವಿಶೇಷತೆ ಏನಂದರೆ ಸರ್, ಈ ವರ್ಷ ನಾರಾಯಣಘಟ್ಟದ ತೇರ್ದು 3D ಲೈಟಿಂಗ್ ಮಾಡಿಸಿದ್ದಾರೆ. ಈ ಉಸ್ಕೂರು ಜಾತ್ರೆಯಲ್ಲಿ ಕೆಲವೊಂದು ಊರುಗಳದ್ದು ವಿಶೇಷತೆ ಏನಂದರೆ ಮೂಲನೇ ಅವರೇ ಆಗೋಗ್ತಾರೆ. ಅದೇ ರೀತಿ ಫಸ್ಟ್ ಟೈಮು ಇವರು ಸೈಡಲ್ಲಿ ಇವಾಗ ತಲೆಮೂಟೆ ಅಂತ ಏನು ಕಟ್ತಾ ಇದ್ದೀವಿ, ಆ ತಲೆಮೂಟೆಯಲ್ಲೇ ಫಸ್ಟ್ ಲೈಟ್ ಹಾಕೋಬೋದಿತ್ತು ಇವರೇ ನಾರಾಯಣಘಟ್ಟದವರೇ. ಇವಾಗ ಈ ವರ್ಷ ವಿಶೇಷತೆಗೆ ಏನು ಮಾಡಿದ್ದಾರೆ, 3D ಲೈಟಿಂಗ್ ಮಾಡಿದ್ದಾರೆ. ಇದು ಉಸ್ಕೂರು ಮದ್ದೂರಮ್ಮ ಜಾತ್ರೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 3D ಲೈಟಿಂಗ್ ಮಾಡ್ತಿರೋದು. ಸುತ್ತಮುತ್ತಲು ಯಾವುದೇ ಗ್ರಾಮದವರಿದ್ದರೂ ಲೈಟಿಂಗ್ ಮಾಡಿ ಒಂದು ತೇರು ಬರ್ತಾ ಇದ್ದಾರೆ, ಅದು ನಾರಾಯಣಘಟ್ಟದ ತೇರು ಮಾತ್ರ. ಈ ಸತಿ ಉಸ್ಕೂರು ಜಾತ್ರೆಗೆ ದಯವಿಟ್ಟು ಎಲ್ಲ ಬನ್ನಿ. ಡೇ ನೋಡೋದು ಒಂಥರ ಇದಾದರೆ ನೈಟ್ ಇನ್ನೊಂದು ಥರ ಕಾಣಿಸುತ್ತೆ ಜಾತ್ರೆಯಲ್ಲಿ ನಾರಾಯಣಘಟ್ಟದ ತೇರು. ಇವಾಗ 7ನೇ ಊರು ಎಲ್ಲಿಗೆ ಬಂದಿದ್ದೀವಿ ಅಂದರೆ ನಾವು ಸಿಂಗೇನ ಅಗ್ರಹಾರ. ಈ ಊರು ವಿಶೇಷತೆ ಏನಂದರೆ ಇವರು ನೋಡಿ ಮಿದ್ದಿ ಎಲ್ಲ ಫುಲ್ಲು ಬೇಸು ಇವಾಗಲೂ ಮರದಲ್ಲೇ ಇಟ್ಟಿದ್ದಾರೆ. ಇವ್ರಿಗೆ ನಮ್ಮ ಹೊರ್ತೂರು ಸಂತೋಷ್ ಅವರು ಹಳೆಯ ಕಾಲದಿಂದ ಅವ್ರು ಇವಾಗ ಫೇಮಸ್ ಬಿಗ್ ಬಾಸ್ಗೆ ಬಂದು ಫೇಮಸ್ ಆಗೋಕ್ಕೆ ಮುಂಚೆಯಿಂದ ಈ ಊರಿಗೆ ಎತ್ತು ಕಟ್ತಾಯಿದ್ರು. ಈ ಊರು ಹೇಗೆ ಅಂದರೆ ಇವರು ಎತ್ತುಗಳು ಇವರು ಗತ್ತು ನೋಡೋದೇ ಒಂದು ಸಂಭ್ರಮ. ಆ ರೀತಿ ರಥನ ಹೊಡ್ಕೊಬರ್ತಾರೆ. ಇವ್ರು ಬರ್ತಾ ಇರೋ ಒಂದು ಧೂಳು ಎಬ್ಬರಿಸ್ಕೊಂಡು ಒಂದು ಜೋಶ್ ಇರುತ್ತೆ. ಆ ಜೋಶ್ ನೋಡೋಕ್ಕೆ ಬರಬೇಕು ಸಿಂಗೇನಗರದ ಹತ್ರ ನೋಡೋಕ್ಕೆ. ಮತ್ತು ಇನ್ನೊಂದೇನೆಂದರೆ ಇಲ್ಲೆಲ್ಲ ಯುವಕರೇ ಕಟ್ಟೋದು. ಯುವಕರು ಎಲ್ಲ ಥರ ಯುವಕರು ಬಂದು ಫಸ್ಟ್ ಊರು ಒಳಗಡೆ ಕಟ್ತಾಯಿದ್ರು. ಮತ್ತು ಇವಾಗ ನೋಡಿ ಅಲ್ಲಿ ನಿಮಗೆ ರೈಲ್ವೆ ಟ್ರ್ಯಾಕ್ ಕಾಣಿಸುತ್ತೆ. ಇಲ್ಲಿ ಬ್ರಿಡ್ಜ್ ಸ್ಯಾಂಕ್ಷನ್ ಆಗಿದೆ. ಇವಾಗ ಬ್ರಿಡ್ಜ್ ಸ್ಯಾಂಕ್ಷನ್ ಆಗಿದೆ, ಕಟ್ಟಬೇಕು. 26 ತಿಂಗಳು ಟೈಮ್ ತೊಗೊಂಡಿದ್ದಾರೆ. 26 ತಿಂಗಳ ಟೈಮ್ ತಕ್ಕಂಗೆ ಅವ್ರೇನೋ ಕಟ್ಟಿದ್ರು ಅಂದರೆ ಊರು ಒಳಗಡೆ ಸಿಂಗೇನಗರ, ಇದು ಸಿಂಗೇನಗರ ಗ್ರಾಮಕ್ಕೆ ಸೇರುತ್ತೆ ಸರ್ವೆ ನಂಬರು. ಊರು ಒಳಗಡೆಯಿಂದ ಹೊರ್ಕೊಂಡು ಇದೇ ದಾರಿಯಲ್ಲಿ ಹೋಗ್ತಾರೆ. ಇವಾಗ ನೀವೇನು ನೋಡಿದ್ರಿ ರಾಮಸಾಗರ, ಈಲೆಲೆಗೆ, ಸಿಂಗೇನಗರ ಇವರೆಲ್ಲ ಒಂದು ಜಾಗದಲ್ಲಿ ಸೇರುವಂಥ ರಥಗಳು. ಬಟ್ ಇವತ್ತಿಗೂ ಇವರೆಲ್ಲ ಒಂದೇ ಜಾಗದಲ್ಲಿ ಸೇರಿದ್ರು ಒಬ್ಬರು ಮುಂದೆ ಒಬ್ಬರು ಹಿಂದೆ ಅಂತೇಳಿ ಯಾವತ್ತೂ ಭೇದ ಭಾವ ಮಾಡಿಲ್ಲ. ಯಾರು ಬರ್ತಾರೋ ಅವ್ರು ದಾರಿ ಮಾಡಿಕೊಡ್ತಾರೆ, ಯಾರು ಬರ್ತಾರೋ ಅವರೆಲ್ಲ ಒಗ್ಗಟ್ಟಾಗಿ ಹೋಗ್ತಾರೆ, ಒಗ್ಗಟ್ಟಾಗಿ ಬರ್ತಾರೆ. ಒಬ್ರಿಗೊಬ್ಬರು ಸಾಥ್ ಕೊಟ್ಕೊಂಡು ಸಪೋರ್ಟ್ ಮಾಡಿಕೊಂಡು ಈ ಜಾತ್ರೆನ ಸಂಭ್ರಮದಿಂದ ಆಚರಿಸ್ತಾ ಇದ್ದಾರೆ. ಇವರು ಅಷ್ಟೇ ತುಂಬ ಎತ್ತರವಾಗಿ ತೇರು ಕಟ್ತಾ ಇದ್ರು. ಇವಾಗ 80 ಅಡಿಗೆ ಸೀಮಿತ ಮಾಡಿಕೊಂಡು ನಾವು 80 ಅಡಿನೇ ಕಟ್ತೀರಿ, ನಮಗೆ ಜಾತ್ರೆ ಇಂಪಾರ್ಟೆಂಟ್ ಅಂತ ಹೇಳಿ ಊರಿಂದ ಆಚೆ ಆದರೂ ಪರವಾಗಿಲ್ಲ, ನಮಗೆ ತೊಂದರೆ ಇಲ್ಲ ಅಂತ ಹೇಳ್ಬಿಟ್ಟು ರೈಲ್ವೆ ಟ್ರ್ಯಾಕ್ ಪಕ್ಕ ಹಾಕೊಂಡಿದ್ದಾರೆ. ಬಟ್ ಅವ್ರಿಗೆ ಇವತ್ತಿಗೂ ಮನಸ್ಸಿಗೆ ತೃಪ್ತಿ ಇಲ್ಲ. ಯಾಕಂದರೆ ನೀವು ಮನೆ ಒಳಗಡೆ ಇರೋದಕ್ಕೂ ಮನೆ ಹೊರಗಡೆ ಇರೋದಕ್ಕೆ ಹೆಂಗೆ ವ್ಯತ್ಯಾಸ ಇರುತ್ತೋ ಆ ರೀತಿ ಮನೆ ಒಳಗಡೆ ನಾವು ನಮ್ಮ ಊರಿನ ಒಳಗಡೆ ಕಟ್ಟಬೇಕಾಗಿರೋ ರಥನ ಇವತ್ತು ಊರಿನ ಹೊರಗೆ ನಿಮಗೆ ಟೋಟಲ್ಲು 7 ಊರು ತೋರಿಸ್ದೆ. ಇವಾಗ 8ನೇ ಊರದ್ದು ರಥ ತೋರಿಸ್ತಾ ಇದ್ದೀನಿ. ಈ 8ನೇ ಊರದ್ದು ರಥ ಬಂದು ಕುರ್ಜು, ಏನು ನಾವು ಕುರ್ಜು ತೇರು ಅಂತ ಕರಿತೀರಿ. ಈ ರಥ ಬಂದು ಲಕ್ಷ್ಮೀನಾರಾಯಣಪುರ ಅಂತ ಹೇಳಿ ಇವರು 2019ರಿಂದ ಕಟ್ಟಕ್ಕೆ ಪ್ರಾರಂಭಿಸ್ಕೊಟ್ರು. ಇವ್ರಿಗೆ ಈ ಊರವ್ರಿಗೂ ಅಷ್ಟೇ ತುಂಬ ಖುಷಿ. ಊರು ಚಿಕ್ಕದು ಬಟ್ ಮನಸ್ಸು ದೊಡ್ಡದು ಈ ಊರವ್ರದ್ದು. ಫಸ್ಟ್ ಟೈಮು ಅವ್ರು ಕಟ್ಟಿದಾಗ ಹತ್ತಿರ ಆಗಿದ್ರೂ ತುಂಬ ಸೌಜನ್ಯದಿಂದ ಹೊಡ್ಕೊಂಡು ಅಂದರೆ ರಥನ ಓಡಿಸ್ಕೊಂಡು ಬಂದು ಮದ್ದೂರಮ್ಮ ದೇವಸ್ಥಾನದ ಹತ್ರ ಯಾವುದೇ ಸದ್ದು ಗದ್ದಲ ಹೇಳಿದ್ರೆ ತುಂಬ ನೆಮ್ಮದಿಯಾಗಿ ಬಂದು ನೆಮ್ಮದಿಯಾಗಿ ಹೋಗ್ಬಿಡ್ತಾರೆ. ಜಾಸ್ತಿ ಆಡಂಬರ ಇಲ್ಲ, ಜಾಸ್ತಿ ಸೋಷಿಯಲ್ ಮೀಡಿಯಾ ಹೈಪ್ ಇಲ್ಲ. ಬಟ್ಟು ಒಳ್ಳೆ ಜನ, ಯಾವುದೇ ರೀತಿ ತೊಂದರೆ ಕೊಡ್ದಿರ ಎಲ್ಲರಿಗೂ ಒಳ್ಳೆ ರೀತಿ ಆಗೋ ರೀತಿ ಬೇಗ ಬಂದು ಬೇಗ ನಿಲ್ಲಿಸಿ ಬೇಗ ಪೂಜೆ ಮಾಡಿ ಬೇರೆ ರಥಗಳಿಗೂ ದಾರಿ ಮಾಡಿಕೊಡ್ತಾರೆ. ಎಲ್ಲ ರಥಗಳಂಗೇನೆ ಇವರು ಅಷ್ಟೇ ನೋಡಿ. ನಿಮಗೆ ಕಬ್ಬಣ ಪ್ಲಾಸ್ಟಿಕ್ ಹಗ್ಗ ಹಾಕಿದ್ದಾರೆ. ಇವರು ಅರ್ಧ ಕಬ್ಬಣ ಇದೆ, ಅರ್ಧ ಮರ ಇದೆ, ಪ್ಲಾಸ್ಟಿಕ್ ಹಗ್ಗ ಹಾಕಿದ್ದಾರೆ. ಇದು ಲಕ್ಷ್ಮೀನಾರಾಯಣಪುರ 2019ರಿಂದ ಕಟ್ತಾ ಇದ್ದಾರೆ. ಇದು 7 ಊರು ತೋರಿಸ್ದೆ. ಇವಾಗ 8ನೇ ಊರದ್ದು ರಥ ತೋರಿಸ್ತಾ ಇದ್ದೀನಿ. ಈ 8ನೇ ಊರದ್ದು ರಥ ಬಂದು ಕುರ್ಜು, ಏನು ನಾವು ಕುರ್ಜು ತೇರು ಅಂತ ಕರಿತೀರಿ. ಈ ರಥ ಬಂದು ಲಕ್ಷ್ಮೀನಾರಾಯಣಪುರ ಅಂತ ಹೇಳಿ ಇವರು 2019ರಿಂದ ಕಟ್ಟಕ್ಕೆ ಪ್ರಾರಂಭಿಸ್ಕೊಟ್ರು. ಇವ್ರಿಗೆ ಈ ಊರವ್ರಿಗೂ ಅಷ್ಟೇ ತುಂಬ ಖುಷಿ. ಊರು ಚಿಕ್ಕದು ಬಟ್ ಮನಸ್ಸು ದೊಡ್ಡದು ಈ ಊರವ್ರದ್ದು. ಫಸ್ಟ್ ಟೈಮು ಅವ್ರು ಕಟ್ಟಿದಾಗ ಹತ್ತಿರ ಆಗಿದ್ರೂ ತುಂಬ ಸೌಜನ್ಯದಿಂದ ಹೊಡ್ಕೊಂಡು ಅಂದರೆ ರಥನ ಓಡಿಸ್ಕೊಂಡು ಬಂದು ಮದ್ದೂರಮ್ಮ ದೇವಸ್ಥಾನದ ಹತ್ರ ಯಾವುದೇ ಸದ್ದು ಗದ್ದಲ ಹೇಳಿದ್ರೆ ತುಂಬ ನೆಮ್ಮದಿಯಾಗಿ ಬಂದು ನೆಮ್ಮದಿಯಾಗಿ ಹೋಗ್ಬಿಡ್ತಾರೆ. ಜಾಸ್ತಿ ಆಡಂಬರ ಇಲ್ಲ, ಜಾಸ್ತಿ ಸೋಷಿಯಲ್ ಮೀಡಿಯಾ ಹೈಪ್ ಇಲ್ಲ. ಬಟ್ಟು ಒಳ್ಳೆ ಜನ,
ಯಾವುದೇ ರೀತಿ ತೊಂದರೆ ಕೊಡ್ದಿರ ಎಲ್ಲರಿಗೂ ಒಳ್ಳೆ ರೀತಿ ಆಗೋ ರೀತಿ ಬೇಗ ಬಂದು ಬೇಗ ನಿಲ್ಲಿಸಿ ಬೇಗ ಪೂಜೆ ಮಾಡಿ ಬೇರೆ ರಥಗಳಿಗೂ ದಾರಿ ಮಾಡಿಕೊಡ್ತಾರೆ. ಎಲ್ಲ ರಥಗಳಂಗೇನೆ ಇವರು ಅಷ್ಟೇ ನೋಡಿ, ನಿಮಗೆ ಕಬ್ಬಣ ಪ್ಲಾಸ್ಟಿಕ್ ಹಗ್ಗ ಹಾಕಿದ್ದಾರೆ. ಇವರು ಅರ್ಧ ಕಬ್ಬಣ ಇದೆ, ಅರ್ಧ ಮರ ಇದೆ, ಪ್ಲಾಸ್ಟಿಕ್ ಹಗ್ಗ ಹಾಕಿದ್ದಾರೆ. ಇದು ಲಕ್ಷ್ಮೀನಾರಾಯಣಪುರ 2019ರಿಂದ ಕಟ್ತಾ ಇದ್ದಾರೆ. ಇದು 9ನೇ ಕುರ್ಜು ತೇರು ತೋರಿಸ್ತಾ ಇದ್ದೀನಿ ನಿಮಗೆ. ಇದು ಮೊಟ್ಟ ಮೊದಲನೇ ಬಾರಿಗೆ ಕಟ್ತಾ ಇರೋದು. ಬಟ್ ಇದಕ್ಕೆ ಮುಂಚೆ ಇವರು ಲಕ್ಷ್ಮೀನಾರಾಯಣಪುರ ಗ್ರಾಮದವರು ಎಲ್ಲ ಒಟ್ಟಾಗಿ ಕಟ್ತಾಯಿದ್ರು. ಬಟ್ ಮದ್ದೂರಮ್ಮ ಅವ್ರಿಗೂ ಆಶೀರ್ವಾದ ಮಾಡಿ ಈ ವರ್ಷ ಅವರು ಇದು ಚಿಕ್ಕ ಊರೇ, ಬಟ್ ಮನಸ್ಸು ಇವ್ರದ್ದು ದೊಡ್ಡದು. ಮೊದಲನೇ ಬಾರಿಗೆ ಅವರು ಗೂಳಿಮಂಗ್ಲ, ಈ ಊರು ಗೂಳಿಮಂಗ್ಲ ಗ್ರಾಮಸ್ಥರು ಎಲ್ಲ ಸೇರಿ ಯುವಕರು ತುಂಬ ಭಕ್ತಿಯಿಂದ ಮತ್ತು ತುಂಬ ಶ್ರದ್ಧೆಯಿಂದ ತುಂಬ ಅದ್ಭುತವಾಗಿ ಅಕ್ಕಪಕ್ಕ ಊರವ್ರನ್ನೆಲ್ಲ ಮಾತಾಡಿಸಿ ಕೇಳಿ ಸಲಹೆ ತಗೊಂಡು ದೈವ ಭಕ್ತಿಯಿಂದ ಈ ವರ್ಷವೂ ಇವರು ತುಂಬ ಅದ್ಧೂರಿಯಾಗಿ ಜಾತ್ರೆನ ಪ್ರಾರಂಭಿಸ್ತಾ ಇದ್ದಾರೆ. ಮತ್ತು ಇಲ್ಲೂ ಅಷ್ಟೇ ವಿಶೇಷತೆ ಏನಂದರೆ ನೋಡಿ, ಮಿದ್ದಿ ಬೇಸು ಇದೆಲ್ಲ ನಿಮಗೆ ಮಾಡ್ರನ್ ಬೇಸಸ್ಸು ತುಂಬ ಅಚ್ಚುಕಟ್ಟಾಗಿ ಮಾಡ್ಕೊಂಡಿದ್ದಾರೆ ಎಲ್ಲ. ಇವಾಗ ನೀವು ಹಳೆ ತೇರುಗಳೆಲ್ಲ ನೋಡಿದ್ದೀರಾ, ಹೊಸ ತೇರು ನೋಡಿ ತುಂಬ ಅದ್ಭುತವಾಗಿ, ಅಂದರೆ ಆ ಕಾಲದಲ್ಲಿ ಮಾಡ್ಕೊ ಬಂದಿರೋದನ್ನ ಇವರು ತುಂಬ ರೂಪವಾಗಿ ನೋಡಿ. ಈ ಸೈಜು ಇವಾಗ ಎಲ್ಲೂ ನೋಡ್ಕೊ ಬಂದಿಲ್ಲ ನೀವು. ಈ ಗೂಳ್ಮಂಗಲದಲ್ಲಿ ಮಾತ್ರ ಈ ಸೈಜ್ ಹಾಕಿದ್ದಾರೆ ಈ ಪ್ರೆಸೆಂಟು. ಮಿದ್ದಿನೂ ಅಷ್ಟೇ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಇಡೀ ತೇರು ಇದು ಕಬ್ಬಣ. ಕೆಲವೊಂದು ತೇರು ಮರದಲ್ಲಿದೆ, ಕೆಲವೊಂದು ತೇರು ಅರ್ಧ ಕಬ್ಬಣ ಅರ್ಧ ಮರದಲ್ಲಿದೆ. ಈ ತೇರು ಪೂರ್ತಿ ಕಬ್ಬಣ ಮತ್ತು ಪ್ಲಾಸ್ಟಿಕ್ ಹಗ್ಗದಲ್ಲಿ ಕಟ್ಟಿದ್ದಾರೆ. ಇನ್ನು ಹೆಚ್ಚಿನ ಬಗ್ಗೆ ಅವ್ರ ಊರು ಗ್ರಾಮಸ್ಥರು ಕೆಲವೊಬ್ರು ಇದ್ದಾರೆ, ಎಲ್ಲ ಮಧ್ಯಾಹ್ನ ಆಗಿರೋ ಕಾರಣ ಜಾಸ್ತಿ ಜನ ಇಲ್ಲ ಆ ಊರಲ್ಲೂ. ಅದೇ ರೀತಿ ಇರೋರನ್ನ ಮಾತಾಡಿಸ್ತಾ ಇದ್ದಾರೆ ಅಷ್ಟೇ. ಬಿಟ್ಟರೆ ಈ ಗೂಳಿಮಂಗ್ಲ ಗ್ರಾಮದಲ್ಲೂ ಅಷ್ಟೇ ಸುಮಾರು ಯುವಕರು ಎಲ್ಲ ಸೇರಿ ಕಟ್ಟಿ ಸೋಷಿಯಲ್ ಮೀಡಿಯಾದೆಲ್ಲ ಒಳ್ಳೊಳ್ಳೆ ಪ್ರಚಾರ ಮಾಡ್ತಾ ಇದ್ದಾರೆ. ಈ ಸತಿ ಜಾತ್ರೆಗೆ ಸಿಕ್ಕಾಪಟ್ಟೆ ಜನ ಬರ್ತಾ ಇದ್ದಾರೆ. ಗೂಳಿಮಂಗ್ಲ ಜಾತ್ರೆನೂ ಜೋರಾಗಿದೆ, ಎಲ್ಲರೂ ಬರಬೇಕು ಈ ಸತಿನೂ ಜಾತ್ರೆಗೆ. ದೊಡ್ಡವರು ಚಿಕ್ಕವರು ಎಲ್ಲ ಯುವಕರು ಎಲ್ಲರೂ ಸೇರಿ ನಮಗೆ ಸಾಥ್ ಕೊಡ್ತಾ ಇರೋದ್ರಿಂದ ನಾವು ಈ ಥರ ಮುನ್ನುಗ್ತಾ ಇದ್ದೀವಿ. ಅವರು ದೊಡ್ಡವ್ರ ಆಶೀರ್ವಾದ ಇಲ್ದಿರ ಏನೂ ಆಗೋದಿಲ್ಲ ಯಾರಿಗೂ ಅಷ್ಟೇ. ಒಬ್ರು ಬಿಟ್ಟು ಒಬ್ಬರು ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಗೂಳಿಮಂಗ್ಲ ಗ್ರಾಮಸ್ಥರು ಎಲ್ಲರೂ ಯಾವುದೇ ಇವರು ಇರ್ಬೋದು, ನಾವು ಇಲ್ಲೆಲ್ಲ ಒಟ್ಟಿಗೆ ಅಣ್ಣ ತಮ್ಮದಿರ ಥರನೇ ಮಾಡ್ತಾಯಿರೋದು. ಎಲ್ಲರೂ ಸಾಥ್ ಕೊಡೋದ್ರಿಂದ ನಮಗೂ ಈ ಥರ ಮಾಡೋದಕ್ಕೆ ತುಂಬ ಖುಷಿ ಆಗ್ತಾಯಿದೆ. ಹುಸ್ಕೂರು ಮದ್ದೂರಮ್ಮ ಜಾತ್ರೆಯಲ್ಲಿ ನಿಮಗೆ 10ನೇ ಕುರ್ಜುನ ತೋರಿಸ್ತಾ ಇದ್ದೀನಿ. ಸಂಜೀವ ನಗರ ನೋಡಿ, ಇದು ಇರೋದರಲ್ಲಿ ಚಿಕ್ಕದು ಕುರ್ಜು. ಬಟ್ ಇವ್ರದ್ದು ಏನಂದರೆ ವಿಶೇಷತೆ ಏನಂದರೆ ತುಂಬ ಸೌಜನ್ಯವಾಗಿ ಬಂದು ಎಲ್ಲ ರಥಗಳು ಬರೋವರೆಗೂ ಕಾದು, ಅಂದರೆ ಇವರು ಹಳೆ ಪದ್ಧತಿ ಮೇಂಟೈನ್ ಮಾಡ್ತಾರೆ. ಹಳೆ ತೇರು ಹೋದ್ಮೇಲೆ ಹೊಸ ತೇರು ಹೋಗ್ಬೇಕು ಅನ್ನೋದು ತುಂಬ ಅಚ್ಚುಕಟ್ಟಾಗಿ ಕಲ್ತಿದ್ದಾರೆ. ಯಾರಿಗೂ ಏನೂ ತೊಂದರೆ ಕೊಡೋಲ್ಲ. ಎಲ್ಲ ತೇರು ಒಳಗಡೆ ತಳ್ಳಾದ್ಮೇಲೆ ನಿಧಾನವಾಗಿ ಹಿಂದೆ ಬಂದು ಹಿಂದ್ಗಡೆ ನಿಂತ್ಕೊಳ್ತಾರೆ. ಎಲ್ಲರ ರೀತಿಯೇ ಸಂಭ್ರಮದಿಂದ ಪೂಜೆನ ಆಚರಿಸಿ ಜಾತ್ರೆನ ಮಾಡ್ತಾರೆ. ಇನ್ನೊಂದು ವಿಶೇಷತೆ ಏನಂದರೆ ಈ ಊರವ್ರದ್ದು ಕಳೆದ ವರ್ಷ ಅಷ್ಟ ಅವಘಡದಲ್ಲೂ ಪಾಪ ಇವ್ರು ಬಂದು ನಿಧಾನವಾಗಿ ತೇರು ಕಟ್ಟಿ ಹಿಂದ್ಗಡೆ ಮದ್ದೂರಮ್ಮ ದೇವಸ್ಥಾನದಲ್ಲಿ ನಿಲ್ಲಿಸಿ ಪೂಜೆ ಪುನಸ್ಕಾರಗಳು ನಿಲ್ದಿರಂಗೆ ಒಂದು ಸಂಪ್ರದಾಯನ ಮುಂದುವರ್ಸ್ಕೊಂಡು ಹೋದವರು ಸಂಜೀವ ನಗರ. ತೇರು ನೋಡೋಕ್ಕೆ ಚಿಕ್ಕದಾಗಿರ್ಬೋದು, ಬಟ್ ಊರಿನ ಗ್ರಾಮಸ್ಥರಲ್ಲಿ ಸಿಕ್ಕಾಪಟ್ಟೆ ಆಸಕ್ತಿ ಜಾಸ್ತಿ ಮತ್ತು ಈ ದೇವಿ ಮೇಲೆ ಪ್ರೀತಿ ಜಾಸ್ತಿ ಇವ್ರಿಗೆ. ಸರ್, ಇವಾಗ ನಿಮಗೆ ತೋರಿಸ್ತಿರೋದು 11ನೇ ಕುರ್ಜು, ಸರಿನಾ? ಈ ಕುರ್ಜದ ವಿಶೇಷತೆ ಏನಂದರೆ ಇವರು ಕಳೆದ ಬಾರಿ ಮೊದಲನೇ ವರ್ಷ ಕಟ್ಟಿತ್ತು. ನಿಮ್ಗೆ ಇಡೀ ಹುಸ್ಕೂರು ಜಾತ್ರೆಯಲ್ಲಿ 8 ಅಡಿ ಚಕ್ರ ಕಾಣಿಸೋದು ಏಕೈಕ ಊರು ಅಂದರೆ ಗಟ್ಟಳ್ಳಿ ತೇರದು ಮಾತ್ರ. ನಿಮಗೆ ಕಳೆದ ವರ್ಷ ಇವರು 207 ಅಡಿ ಕಟ್ಟಿದ್ರು ತೇರು. ಇವಾಗ ನಾರಾಯಣಘಟ್ಟ ಶಿವ ಅಂತ ನೋಡಿದ್ರಲ್ವ, ಅವರು ಮತ್ತು ಸಿಂಗನಗರದ ಅನಿಲು, ಚೊಕ್ಸಂದ್ರ ಪುಟ್ಟಣ್ಣ ಅಂಥೇಳಿ ಸುಮಾರು ಜನ ಊರವರು ಮತ್ತು ಗಟ್ಟಳ್ಳಿ ಗ್ರಾಮಸ್ಥರೆಲ್ಲ ಸೇರಿ ಸಪೋರ್ಟ್ ಮಾಡಿ ಹುಸ್ಕೂರಲ್ಲಿ 207 ಅಡಿ ಹೈಟ್ ಇದ್ದಿದ್ದು ಈ ರಥ. ಚಕ್ರ ಬಂದು 8 ಅಡಿ ಇದೆ. ಇವಾಗ ನಮಗೆ ಸುಮಾರು ಜನ ನೆಗೆಟಿವ್ ಆಗಿ ಹೇಳ್ತಾರೆ, ತೇರು ಕಟ್ಟಕ್ಕೆ ಬರಲ್ಲ ನಿಮಗೆ, ಹಾಗೆ ಹಿಂಗೆ ಅಂತ ಹೇಳ್ತಾರೆ. ನಾವು ಗಟ್ಟಳ್ಳಿ ಗ್ರಾಮದಿಂದ ಒಂದು ಕಲಿಬೇಕಾಗಿರೋದು ವಿಶೇಷತೆ ಏನಂದರೆ, ಕೆಲವೊಂದು ತೇರುಗಳೆಲ್ಲ ಬಿತ್ತು, ಸರಿನಾ? ಬಿದ್ದಾಗ ಅಷ್ಟು ಜೋರಾಗಿರೋ ಗಾಳಿಯಲ್ಲೂ ನಿಂತಿತ್ತು ಏನಂದರೆ ನಮ್ಮ ಗಟ್ಟಳ್ಳಿ ಗ್ರಾಮದ ತೇರು. ಇದು ಅಹಂಕಾರ ಪಡುವಂಥ ವಿಷಯ ಅಲ್ಲ, ಬಟ್ ಇದನ್ನು ಸಂಭ್ರಮಿಸೋ ವಿಷಯ ಏನಂದರೆ ಅಂಥ ಮಳೆಗಾಳಿಗೂ ಒಂದು ರಥ ನಿಲ್ಲುತ್ತೆ ಅಂತ ತೋರಿಸಿದ್ದು ಬಂದು ಗಟ್ಟಳ್ಳಿ ತೇರು. ಯಾಕಂದರೆ ಅವರು ಬೇಸು ಆ ಹೈಟಿಗೆ ಯಾವ ಬೇಸ್ ಬೇಕು ಆ ಬೇಸ್ನ ಹಾಕಿದ್ದಾರೆ. ಇವಾಗ ನಮ್ಮ ಊರುಗಳಲ್ಲಿ ಬೇರೆ ಊರಲ್ಲಿ ನೋಡಿದ್ರೆ ಆ ಹೈಟಿಗೆ ನಾವು ಏನು ಬೇಸ್ ಹಾಕಬೇಕು ಆ ಬೇಸ್ ಹಾಕಿರಲಿಲ್ಲ. ಸೊ ಅದಕ್ಕೆ ಗಾಳಿ ಬಂದಾಗ ಏನಾಯಿತು, ವೀಲ್ ಎದ್ದೇಳ್ತು. ಬಟ್ ಅಂಥ ಬಿರುಗಾಳಿ ಬಂದಾಗೂ ಆ ಹೈಟ್ ರಥ ಈ ಬೇಸ್ನ ಎತ್ತಕ್ಕಾಗಿಲ್ಲ. 8 ಅಡಿ ಚಕ್ರ, ಈ ಆಲ್ಮೋಸ್ಟ್ 15 ಅಡಿ ನಿಮಗೆ ಬೇಸು ಏನಿದೆ, ಇದು ಇರೋದ್ರಲ್ಲಿ ಹೈಯೆಸ್ಟ್ ಹೈಟ್ ಇರೋ ಬೇಸ್ ಇದು. ಇದಕ್ಕೆ ಮೇಲೆ ನಿಮಗೆ ಪೂರ್ತಿ ನೋಡ್ತಾ ಇದ್ದೀರಲ್ಲ ಕಬ್ಬಣ, ಇವರು ಹೋದ ವರ್ಷವೇ ಪೂರ್ತಿ ತೇರು ಕಬ್ಬಣ ಮಾಡಿ ಇದನ್ನು ಇಲ್ಲಿಂದ ಅಲ್ಲಿವರೆಗೂ ಕರ್ಕೊಬಂದು ಬಿಟ್ಟು ಮತ್ತೆ ವಾಪಸ್ ಕರ್ಕೊಬಂದು ಊರಿಗೆ ಬಿಡ್ತಾರೆ. ಎಂಥ ಮಳೆಗಾಳಿಗೂ 1 ಇಂಚ್ ಎದ್ದೇಳಿಲ್ಲ ಇದು. ಸೊ ನಾವು ಇದರಿಂದ ಅರ್ಥ ಮಾಡ್ಕೋಬೇಕಾಗಿರೋದು ಏನಂದರೆ,
ಬರೀ ಒಂದು ಗಾಳಿ ಸುದ್ದಿ, ಗಾಳಿ ಹಬ್ಬಿಸಿ ಬರೀ ನಮಗೆ ತೇರು ಕಟ್ಟಕ್ಕೆ ಬರಲ್ಲ, ಅದರಿಂದ ರಥಗಳ ಬಿದ್ದೋಗುತ್ತೆ ಅನ್ನೋದು ಜನಗಳ ಭ್ರಮೆ. ನಾವು ರಥ ಕಟ್ಟಿದ್ದೀರಿ, ಅದಕ್ಕೆ ಬೇಕಾಗಿರೋ ಬೇಸ್ ಹಾಕ್ಕೊಂಡ್ರೆ ನಾವು ಯಾವ ಹೈಟ್ ಬೇಕಾದ್ರೆ ರಥ ಕಟ್ಬೋದು, ಎಷ್ಟು ಹೈಟಿಂದ ಎಷ್ಟು ದೂರದಿಂದ ಬೇಕಾದ್ರೆ ಹೊಡ್ಕೊಬರ್ಬೋದು. ಅದಕ್ಕೆ ಒಂದು ಉದಾಹರಣೆ ಸಾಕ್ಷಿ ಅಂದರೆ ಗಟ್ಟಳ್ಳಿ ತೇರು. ಉಸ್ಕೂರು ಮದ್ದೂರಮ್ಮ ಜಾತ್ರೆ 12ನೇ ಕುರ್ಜುನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇವಾಗ ನಾವು ಕುಡ್ತಿ ಗ್ರಾಮದಲ್ಲಿದ್ದೀರಿ. ಈ ಊರ ವಿಶೇಷತೆ ಏನಂದರೆ ಇವರು ಇಡೀ ಜಗತ್ತಲ್ಲೇ ಇವರಷ್ಟು ದೂರದಿಂದ ಕುರ್ಜುನ ಹೊಡ್ಕೊಬಂದು ಬಿಡೋರು ಯಾರೂ ಇಲ್ಲ. ಇವ್ರು ಹತ್ತತ್ರ 21 ಕಿಲೋಮೀಟ್ರು ಅಪ್ ಆ್ಯಂಡ್ ಡೌನ್ ಮಾಡ್ಕೊಂಡು ಬರ್ತಾರೆ, ಸರಿನಾ? ನೀವು ಇಮ್ಯಾಜಿನ್ ಮಾಡಿ, ಈ 80 ಅಡಿ ತೇರನ್ನ ಒಂದು ಮೂಳೆ ಮಟ್ಟದಲ್ಲಿ ಎತ್ತುಗಳ ಸಮೇತ ಎತ್ತುಗಳ ಸಹಾಯದಿಂದ ಹತ್ತತ್ರ 21 ಕಿಲೋಮೀಟ್ರ್ ಮಾಡಬೇಕಂದ್ರೆ ಅದ್ರ ಟೆಕ್ನಾಲಜಿ ಎಷ್ಟಿರುತ್ತೆ, ಅದ್ರದ್ದು ಅರ್ಥ ಎಷ್ಟಿರುತ್ತೆ, ಅದ್ರ ನಾಲೆಜ್ ಎಷ್ಟಿರುತ್ತೆ, ಮತ್ತು ಅದ್ರ ಬಗ್ಗೆ ಎಷ್ಟು ವರ್ಷ ಅವರು ಕಲ್ತಿರ್ತಾರೆ ಕೆಲಸ ಅನ್ನೋದು ನಾವು ಯೋಚನೆ ಮಾಡಬೇಕಾಗುತ್ತೆ. ಇವರು ಅಷ್ಟೇ ನೋಡಿ, ಫಸ್ಟು ಇವ್ರದ್ದು ಮರಚಕ್ರಗಳಿತ್ತು, ಸರಿನಾ? ಇವ್ರದ್ದು ವಿಶೇಷತೆ ಏನಂದರೆ, ಇವಾಗ ಮರಚಕ್ರಗಳು ಯಾಕೆ ನಾವು ಮಾಡ್ತಾ ಇಲ್ಲ ಅಂದರೆ, ಈ ರಿಂಗ್ ಇದೆಯಲ್ವಾ, ಈ ರಿಂಗನ್ನ ಬಿಡಿಸೋರೆಲ್ಲ ಕಮ್ಮಿ ಆಗಿದ್ದಾರೆ ಇವಾಗ, ಸರಿನಾ? ಇವಾಗ ಪ್ರತಿ ವರ್ಷವೂ ಈ ರಿಂಗನ್ನು ತೆಗೆದು ಮತ್ತೆ ನಾವು ಕಾಯಿಸಿ ಮತ್ತೆ ಮರಕ್ಕೆ ಹೊಡೆದಾಗ ಟೈಟ್ ಆಗುತ್ತೆ, ಪ್ರತಿ ವರ್ಷ ಲೂಸ್ ಆಗುತ್ತೆ. ಇವಾಗ ಅದು ಬರ್ತಾ ಬರ್ತಾ ಆ ಕಲೆನ ಯಾರೂ ಇಟ್ಕೊಂಡಿಲ್ಲ. ಅದಕ್ಕೋಸ್ಕರ ನಾವೇನು ಮಾಡಿದ್ರಿ, ಮೈನ್ ರೋಡಲ್ಲಿ ಹೋಗೋ ಕಾರಣ ಇದು ಬೇಗ ಬಿಟ್ಕೊಬಿಡುತ್ತೆ, ಮಣ್ಣಲ್ಲಾದರೆ ಟೈಟಾಗಿ ಇಟ್ಕೊಳ್ಳುತ್ತೆ, ಬಿಸಿ ಇದು ಮೈನ್ ರೋಡ್ ಹೋಗೋ ಕಾರಣ ಬಿಟ್ಕೊಡು. ಅದಕ್ಕೇನು ಮಾಡ್ತಾಯಿದ್ದಾರೆ ಎಲ್ಲ ಊರು ಗ್ರಾಮಸ್ಥರು ಇವಾಗ ಕಬ್ಬಿಣ ಚಕ್ರ ಮಾಡಿಸ್ಕೊಳ್ತಾ ಇದ್ದಾರೆ. ಅಷ್ಟೇ ಬಿಟ್ಟರೆ ಇವ್ರದ್ದು ಅದ್ಭುತವಾದ ಚಕ್ರಗಳಿವು, ಆಧುನಿಕ ತಲೆಮೂಟೆಗಳು ನೋಡ್ತಾ ಇದ್ದಾರೆ. ಇದು ಹಳೆಯ ತಲೆಮೂಟೆ. ಇದು ತೇರು ಬರ್ತಾ ಇರ್ಬೇಕಾದ್ರೆ ಅಲ್ಲಿ ಕೊಟ್ಟಾಗ ಅಳ್ಳಾಡಿದ್ರೇ ಒಂದು ನೋಡೋ ಥರ ಖುಷಿ. ನಿಮಗೆ ಇನ್ನೊಂದು ವಿಶೇಷತೆ ಏನಂದರೆ, ಈ ಕೊಡ್ತಿ ಗ್ರಾಮದ್ದು ಮೊಟ್ಟ ಮೊದಲನೇ ಬಾರಿಗೆ ಇಡೀ ಉಸ್ಕೂರು ಜಾತ್ರೆಯಲ್ಲಿ ನಾವು ಕೊಡ್ತಿನ ಹೀಗೆ ಕೊಡ್ತೀರಿ ಆಚೆಯಿಂದ ಎಲ್ಲ ಊರವರು ಮೊಟ್ಟ ಮೊದಲನೇ ಬಾರಿಗೆ ಒಳಗಡೆಯಿಂದ ಕೊಡೋಕ್ಕೆ ಶುರು ಹಚ್ಕೊಂಡವ್ರೆ ನಮ್ಮ ಕೊಡ್ತಿ ಗ್ರಾಮಸ್ಥರು. 8 ಕಡೆ ಚಕ್ರ ಕೊಡ್ಬೋದು ಅಂತ ಹೇಳ್ಕೊಟ್ಟವ್ರೆ ನಮ್ಮ ಕೊಡ್ತಿ ಗ್ರಾಮಸ್ಥರು. ಅದಕ್ಕೆ ಮುಂಚೆ ಬರೀ ಆಚೆ ಕಡೆ ಮಾತ್ರ 4 ಕೊಡ್ತಾಯಿದ್ರು, ಅಷ್ಟೇ ಬಿಟ್ಟರೆ ಒಳಗಡೆ ಕೊಡೋದನ್ನ ಒಂದು ಕಲೆನ ಇಡೀ ಉಸ್ಕೂರು ಮದ್ದೂರಮ್ಮ ಜಾತ್ರೆಗೆ ಹೇಳ್ಕೊಟ್ಟಿದ್ದು ನಮ್ಮ ಕೊಡ್ತಿ ಗ್ರಾಮದ ಸಜ್ಜಾಪುರ ಹೈಟೆಕ್ ಕಂಪ್ನಿಗಳ ಹತ್ರ ಇದೆ. ನಿಮಗೆ ಏನಿದೆ, ಇದು ರೈಲ್ವೆ ಟ್ರ್ಯಾಕನ್ನು ಸುತ್ತ ಹಾಕ್ಕೊಂಡು ಬರಬೇಕು. ಸೊ ಇವ್ರಿಗೂ ರೈಲ್ವೆ ಟ್ರ್ಯಾಕದು ಪ್ರಾಬ್ಲಮ್ ಇದೆ. ಪಾಪ ಇವರು ಕಳೆದ 5-6 ವರ್ಷದಿಂದ ಈ ಕಡೆ ಸುತ್ತಮುತ್ತ ರೈಲ್ವೆ ಟ್ರ್ಯಾಕ್ ಯಾವುದ್ಯಾವ್ದು ಊರಿದೆ ಆ ಊರವರೆಲ್ಲ ನಿಲ್ಲಿಸ್ಬಿಟ್ಟಿದ್ರು ಜಾತ್ರೆ. ಬಟ್ ಇವರು ದೇವಸ್ಥಾನದ ಹತ್ರ ಬರಲ್ಲ ಅಂತ ಗೊತ್ತಿದ್ರು ಆ ದೇವಸ್ಥಾನಕ್ಕೆ ರೈಲ್ವೆ ಟ್ರ್ಯಾಕ್ವರೆಗಾರ ಕರ್ಕೊಬಂದು ನಾವು ನಿಲ್ಲಿಸ್ತೀರಿ, ನಾವು ಈ ಜಾತ್ರೆನ ಬಿಡಲ್ಲ ಅಂತ ಏಕೈಕ ಊರು. ವರ್ಷವೂ ಕಷ್ಟ ಆದರೂ ಪರವಾಗಿಲ್ಲ ಅಂತೇಳಿ ಯಾರೂ ಸಪೋರ್ಟ್ ಕೊಟ್ಟಿಲ್ಲ ಅಂದ್ರೂ ಬಂದು ರೈಲ್ವೆ ಟ್ರ್ಯಾಕ್ ಹತ್ರ ನಿಲ್ಲಿಸಿ ಅಲ್ಲೇ ಪೂಜೆ ಮಾಡಿಸ್ಕೊಂಡು ದೇವ್ರಿಗೊಂದು ನಮಸ್ಕಾರ ಹಾಕಿ, ಮದ್ದೂರಮ್ಮ ನಮ್ಮನ್ನು ಒಂದು ವರ್ಷ ಒಳಗಡೆ ಕರ್ಕೊ ಅನ್ನೋದು ಇವ್ರದ್ದು. ಎಲ್ಲರಿಗಿಂತ ಆಸೆ ನಮ್ಮ ಕುರ್ತಿ ಗ್ರಾಮಕ್ಕೆ ಮಾತ್ರ ಜಾಸ್ತಿ ಆಸೆ, ನಾವು ದೇವಸ್ಥಾನದಿಂದ ಹೋಗಿ ಮತ್ತೆ ನಿಲ್ಲಬೇಕು ಅಂತ. ಸರಿ, ಇವಾಗೆಲ್ಲ ಬಟ್ಟೆಗಳಾಗ್ತಿದ್ದೀರಿ. ಈ ಕೊಡತಿ ಸುಳ್ಕುಂಟೆ ಊರು ಮಾತ್ರ ನಿಮಗೆ ಫೋಟೋ ಫ್ರೇಮು, ಅದೊಂದು ಟ್ರೆಂಡ್ ಇತ್ತು ಆವಾಗ. ಒಂದು 10 ವರ್ಷಕ್ಕೆ ಮುಂಚೆ ಎಲ್ಲ ಊರವರು ಕೊಡತಿ ಸುಳ್ಕುಂಟೆ ಊರು ಏನು ಮಾಡ್ತಾಯಿದ್ರು, ಆ ಟ್ರೆಂಡನ್ನು ಫಾಲೋ ಮಾಡ್ತಾಯಿದ್ರು. ಉಸ್ಕೂರು ಮದ್ದೂರಮ್ಮ ಜಾತ್ರೆಯಲ್ಲಿ ಫೋಟೋಗಳಂತಲೇ ಎಲ್ಲ ಊರವ್ರಿಗೆ ಮುಂಚೆ ಫೋಟೋಗಳು ಹಾಕಿತ್ತು ಇವರೇ. 1998ರಿಂದನೂ ಈ ಮದ್ದೂರಮ್ಮನ ತೇರ ಕಟ್ತಾ ಇದ್ದೀವಿ. ಅವತ್ತಿಂದನೂ ನಮ್ಮ ಹಿರಿಯರು ಮಾಡ್ಕೊಂಬರ್ತಾಯಿದ್ರು. ಈಗ ನಾವು ಎಲ್ಲ ಸೇರಿ ನಮ್ಮ ಹುಡುಗರು ನಮ್ಮ ವಯಸ್ಸವರೆಲ್ಲ ಇವಾಗೆಲ್ಲ ನಮ್ಮ ಹುಡುಗರೆಲ್ಲ ಮಾಡ್ತಾಯಿದ್ದೀರಿ. ಜಾತಿ ಮತ ಭೇದ ಇಲ್ದಿರ ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ತೀರಿ. ನಾವೆಲ್ಲ ಮೊದಲಿಂದನೂ ಅಷ್ಟೇ ಸಂಜೆ ಹೊತ್ತೇ ಕಟ್ಟೋದು, ಬಿಸಿಲು ಜಾಸ್ತಿ ಇರುತ್ತೆ. ಸಂಜೆ ಟೈಮ್ ಬಂದು ಎಲ್ಲರೂ ನೋಡಿ ಹಿಂಗೆ ಈ ಥರ ಅಡುಗೆಗಿಂದ ಹಿಡಿದು ರಥ ಕಟ್ಟೋದ್ರಿಂದ ಹಿಡಿದು ಎಲ್ಲರೂ ಒಬ್ರಿಗೊಬ್ರು ಸಹಾಯ ಮಾಡಿಕೊಂಡು ಒಗ್ಗಟ್ಟಾಗಿ ಕಟ್ಕೊಂಡು ನಾವು ಇದುವರೆಗೂ ಅಷ್ಟೇ ನಾವು ಯಾವತ್ತೂ ಹೈಟ್ ಮಾಡಿರಲಿಲ್ಲ. ಮಾಮೂಲಿ ಕಮ್ಮಿ ಹೈಟಲ್ಲೇ ನಾವು ಹೋಗ್ತಾಯಿದ್ವಿ. ಇವಾಗ ನಮ್ಮ ತೇರ ಹೈಟ್ಗೆ ಇಡೀ ಎಲ್ಲ ಊರ ತೇರುಗಳು ಇಳಿಸಿದ್ದಾರೆ ಗೌರ್ಮೆಂಟು. ನಮ್ಗೆ ದಾಖಲೆಯಾಗಿ 17 ಕುರ್ಜು ಉಸ್ಕೂರ್ಗೆ ಹೊರಡ್ತವೆ. ಖುಷಿಯಾಗುತ್ತೆ. ಎಲ್ಲರೂ ಬನ್ನಿ, ನೀವು ಬನ್ನಿ, ಬೇರೆಯವ್ರಿಗೂ ಹೇಳಿ, ಎಲ್ರಿಗೂ ಹೇಳಿ, ಕರ್ಕೊಬನ್ನಿ. ಜೈ ಮದ್ದೂರಮ್ಮ. ಇವಾಗ ಉಸ್ಕೂರು ಮದ್ದೂರಮ್ಮ ಜಾತ್ರೆಯ 13ನೇ ಕುರ್ಜು ತೇರು ಸುಳ್ಕುಂಟೆ ಗ್ರಾಮದಲ್ಲಿದ್ದೀರಿ. ಸುಳ್ಕುಂಟೆ ತೇರು ಟೈಮ್ ಉಸ್ಕೂರಲ್ಲಿ ಮೇನ್ ರೋಡಲ್ಲಿ ದಾರಿ ತೋರಿಸ್ಕೊಟ್ಟಿದ್ದು ಊರು ಬಂದು ಸುಳ್ಕುಂಟೆ. ಇವರೆಲ್ಲ ಏನಂದರೆ ಫೋಟೋಗಳು ಹಾಕ್ಕೊಂಡು ಬರ್ತಾ ಇದ್ದಾರೆ. 30 ಜೊತೆ ಎತ್ತು ಫಸ್ಟ್ ಟೈಮು ಉಸ್ಕೂರಲ್ಲಿ ಕಟ್ಟಿತ್ತು ಇವರೇ. ಇವತ್ತು 52 ಜೊತೆ ಕಟ್ಬೋದು, 100 ಜೊತೆ ಕಟ್ಬೋದು. ನಾವು ಒಂದು 30 ಜೊತೆ ಎತ್ತು ಕಟ್ಟಿ ಮರತ್ತೇರು ಹೊಡಿಬೇಕಂದ್ರೆ ಅದ್ರ ಜೊತೆ ಬೇರೆ ನಾವು ಹೇಳ್ಬೋದು. ಇವತ್ತು ಪೈಪ್ ಸಿಸ್ಟಮ್ ಇದೆ, ಇನ್ನೊಂದಿದೆ. ಮರತ್ತೇರನ್ನ 30 ಜೊತೆ ಎತ್ತು ಕಟ್ಕೊಂಡು ಆ ವೈಭವ ಮತ್ತು ಇಷ್ಟು ದೂರದಿಂದ ಬೆಳಗ್ಗೆ ಸಂಜೆವರೆಗೂ ರಥ ನೋಡ್ಕೊಂಡು ಬಂದು ಇವರು ಕೊಡ್ತೀವರು. ಸಂಜೆ ಇವ್ರು ಬರ್ತಾ ಇದ್ರೇ ಸೇರ್ತಾ ಇತ್ತು ಜನ. ಯಾಕಂದರೆ ಇವ್ರಿಗೋಸ್ಕರ ಕಾಯ್ಕೊಂಡು ಕೂತ್ಕೊಳ್ತಾ ಇದ್ರು ನಾವೆಲ್ಲ. ಬೇರೆ ಅಕ್ಕಪಕ್ಕ ಊರವರೆಲ್ಲ ಬಂದು ಸುಳ್ಕುಂಟೆ ಕೊಡ್ತಿದ್ದೇವೆ, ಯಾಕೆ ಬರುತ್ತೆ ಅಂತ ನಾವು ಯಾವಾಗ ಬರುತ್ತೆ ಅಂತ ಕಾಯ್ಕೊಂಡು ಕೂತ್ಕೊಳ್ತಾ ಇದ್ರಿ. ಯಾಕಂದರೆ ಇವ್ರು ಬಂದರೆ
ಧೂಳು ಸೌಂಡು ಮತ್ತು ಇವ್ರು ಕಳಿಸ್ತಾ ತಮಟೆಗಳು ಯಾರೂ ಕಳಿಸ್ತಾ ಇರಲಿಲ್ಲ. ಮದ್ದೂರಮ್ಮ ಜಾತ್ರೆಯಲ್ಲಿ ಈ ಸುಳ್ಕುಂಟೆ ಮತ್ತು ಗುಡ್ತಿ ಗ್ರಾಮಸ್ಥರು ಕಳಿಸ್ದಂಗೆ ತಮಟೆಗಳನ್ನ ಯಾರೂ ಕಳಿಸ್ತಾ ಇಲ್ಲ. ಆ ಸೌಂಡು ಅದು ಯಾವ ಬೇಸ್ ತರಿಸ್ತಾ ಇದ್ರು ಗೊತ್ತಿಲ್ಲ ಯಾರಿಗೂ. ಮತ್ತು ಈ ಕುಡ್ತಿಯಲ್ಲಿ ಸುಳ್ಕುಂಟೆ ವಿಶೇಷ ಅಂದರೆ ಈ ವಯಸ್ಸಾದವ್ರು ಟ್ಯಾಕ್ಟ್ರಿ ಓಡಿಸ್ತಾರೆ, ಅಲ್ಲೇ ರೌಂಡ್ ಓಡಿಸ್ತಾರೆ. ಟ್ಯಾಕ್ಟ್ರಿಗೆ ಓಡಿಸೋದಲ್ಲ ಉಸ್ಕೂರು ಜಾತ್ರೆಯಲ್ಲಿ ಇವರೇ ತೋರಿಸ್ಕೊಟ್ಟಿದ್ದು ಫಸ್ಟು. ಎಲ್ಲ ಊರಲ್ಲೂ ಅದನ್ನೇ ಹೇಳ್ತಾ ಇದ್ದೀನಿ, ಈ ಊರಲ್ಲಿ ಹೇಳ್ತಾ ಇದ್ದೀನಿ. ಆ ಊರಲ್ಲಿ ಇವಾಗ ಆಲ್ರೆಡಿ ಸಂಜೆ ಹೊತ್ತು ಬಂದು ಎಲ್ಲ ರಥ ಕಟ್ಟೋದು. ಇವಾಗ ಪ್ರೆಸೆಂಟ್ ಏನಿದ್ದಾರೆ ಆ ಊರು ಗ್ರಾಮಸ್ಥರು ಯಾರಿದ್ದಾರೋ ಅಷ್ಟು ಜನ ಮಾತ್ರ ತೋರಿಸ್ತಾ ಇದ್ದೀರಿ. ಮಿಕ್ದವರೆಲ್ಲ ಕೆಲಸ ಮುಗಿಸ್ಕೊಬಂದು ರಥ ಕಟ್ತಾರೆ, ಸಂಜೆ ಹೊತ್ತು ಅಡುಗೆ ಮಾಡ್ಕೊಂಡು ತಿಂತಾರೆ. ನಾವು ಇರೋರಷ್ಟು ಜನ ಹತ್ರ ಮಾತ್ರ ಮಾತಾಡಿಸ್ತಾ ಇದ್ದೀರಿ. ಸರ್ ನಮ್ಮದು ಊರು ಬಂದು ಸುಮಾರು 2996 ಸ್ಟಾರ್ಟ್ ಮಾಡಿರೋಂಥದ್ದು. ಇಲ್ಲಿ ತನಕ ಚರಿತ್ರೆನೇ ಆಗಿದೆ ಹೊರತು ಬೇರೆ ಯಾವುದೇ ಥರದ್ದು ಯಾರಿಗೂ ಅನಾನುಕೂಲ ಆಗಲಿಲ್ಲ. ಎಲ್ಲ ಊರುಗಳಿಗೂ ಅನುಕೂಲ, ಎಲ್ಲ ಊರುಗಳಿಗೂ ಹೋಗಿ ನಮ್ಮ ಹಿರಿಯರು ಬಂದು ಬೇರೆ ಊರುಗಳಿಗೆಲ್ಲ ಹೋಗಿ ಕಟ್ಕೊಟ್ಟು ಎಲ್ಲ ತೋರಿಸಿ ಕೊಟ್ಟಿರೋಂಥ ಊರು. ಮಾರ್ಗದರ್ಶಿ ಮಾರ್ಗಸೂಚಿ ಎಲ್ಲನೂ ಸುಲ್ಕುಂಟೆ. ತಳವಂತಕರು ಯಾರು ಅಂದರೆ ಸುಲ್ಕುಂಟೆ. ಅದಕ್ಕೆ ಒಂದು ಇತಿಹಾಸನೇ ಇದೆ. ಇದನ್ನು ನಾವು ದೊಡ್ಡವ್ರು ಮಾಡ್ಕೊಂಬಂದರೆ ಈಗ ಅದನ್ನ ಹಾಗೆ ಕಂಟಿನ್ಯೂ ಮಾಡಿಕೊಂಡು ಸ್ಟೆಪ್ ಬೈ ಸ್ಟೆಪ್ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅಂದರೆ ಅವರು ಸೀನಿಯರ್ಸ್ ಇದ್ದಾರೆ, ನಾವು ಜೂನಿಯರ್ಸಿಗೆ ಪ್ರಾರಂಭ ಮಾಡ್ತಾಯಿದ್ದೀವಿ ಅಷ್ಟೇ. ಮದ್ದೂರಮ್ಮ ಜಾತ್ರೆ 14ನೇ ಕುರ್ಜ್ ಹತ್ರ ಇದ್ದೀನಿ. ಇದು ಚೊಕ್ಸಂದ್ರ ಗ್ರಾಮ. ಈ ಊರು ವಿಶೇಷತೆ ಏನಂದರೆ 1998ರಲ್ಲೇ ಇವರು ಆಲ್ಮೋಸ್ಟು 16 ಅಂಕಣ, ಏನು ಅಂಕಣ ಒಂದೊಂದು ಫ್ಲೋರ್ ಅಂತೀರಿ, ಮರದಲ್ಲೇ 16 ಅಂಕಣ ಕಟ್ಟಿದ್ರಿ ಇವರು. ಇವಾಗೇನು ಹೈಟು ಅಂತ ಹೇಳ್ತಾ ಇದ್ದಾರೆ, 1998ರಲ್ಲೇ ಹೈಟ್ ಮಾಡಿಬಿಟ್ಟಿದ್ದಾರೆ. ಇವರು ವಿಶೇಷತೆ ಏನಂದರೆ ಇವರು ಅಡ್ವಾನ್ಸ್ ಟೆಕ್ನಾಲಜಿ ಆಗಿ ನಾವೆಲ್ಲ ಚೈನು ಹಗ್ಗ ಹಾಕಿದ್ರೆ ಇವರು ಒಂದು ಫ್ರೇಮೇ ರೆಡಿ ಮಾಡಿ ಇಟ್ಸ್ಬಿಟ್ಟಿದ್ದಾರೆ. ಟ್ಯಾಕ್ಟ್ರಿಗೆ ಮಾಡಿಸ್ದಂಗೆ ಇವರೇ ಫಸ್ಟ್ ಟೈಮು ಈ ಓಟೆಚ್ಗಳಿಗೆ ಕಬ್ಬಣ ಹಾಕ್ಬೋದಂತ ತೋರಿಸ್ಕೊಟ್ಟವ್ರೆ ಚೊಕ್ಸಂದ್ರ. ಇದನ್ನು ಓಟೆಚ್ಚು ಅಂತಾರೆ, ಇದನ್ನು ಕಬ್ಬಣದಲ್ಲಿ ಮಾಡ್ಬೋದಂತ ತೋರಿಸ್ಕೊಟ್ಟವ್ರೆ ಚೊಕ್ಸಂದ್ರದವರು. ಇವರು ಕೆಲವೊಂದು ವರ್ಷಗಳ ಕಾರಣ ಇವ್ರು ನಿಲ್ಲಿಸ್ಬಿಟ್ಟಿದ್ರು. ನಿಲ್ಲಿಸಾದ್ಮೇಲೆ ಮತ್ತೆ ಪ್ರಾರಂಭ ಮಾಡಿದ್ರು. ಇವ್ರಿಗೂ ರೈಲ್ವೆ ಬ್ರಿಡ್ಜು ಅಡ್ಡ ಇದೆ. ಬಟ್ ಇವರು ಅಷ್ಟೇ ಕುರ್ತಿ ಊರವ್ರ ಥರ ಇವರು ಎಲ್ಲೂ ಜಾತ್ರೆಗೆ ಅಡೆತಡೆ ಆಗಬಾರ್ದು, ನಾವು ಈ ಜಾತ್ರೆ ನಿಲ್ಲಿಸಬಾರ್ದು ಅಂತೇಳಿ ಪಾಪ ಇವತ್ತಿಗೂ ಅಲ್ಲಿ ರೈಲ್ವೆ ಟ್ರ್ಯಾಕ್ ದಾಟಿ ಹೋಗಲ್ಲ ಅಂತ ಗೊತ್ತಿದ್ರು ಪಾಪ ಖರ್ಚು ಮಾಡಿ ಕಟ್ಕೊಂಡು ಬಂದು ರೈಲ್ವೆ ಟ್ರ್ಯಾಕ್ ಹತ್ರ ನಿಲ್ಲಿಸಿ ಪೂಜೆ ಮಾಡಿಸಿ ಮತ್ತೆ ಹೋಗ್ತಾರೆ. 15ನೇ ಕುರ್ಜು ತೋರಿಸ್ತಾ ಇದ್ದೀನಿ. ಇವಾಗ ಆರೋಹಳ್ಳಿ ಗ್ರಾಮದಲ್ಲಿದ್ದೀರಿ ನಾವು. ಈ ಗ್ರಾಮದ ಈ ಕುರ್ಜಿನ ವಿಶೇಷತೆ ಏನಂದರೆ ಇವರು ಬಟ್ಟೆಗಳು ನೋಡೋದೇ ಒಂದು ಚಂದ. ಸುಮಾರು ಜನಕ್ಕೆ ಗೊತ್ತಿಲ್ಲ, ಇವರೊಬ್ಬರೇ ಕರಿ ಬಟ್ಟೆ ಹಾಕೋ ಬರೋದು. ಆ ಬ್ಲ್ಯಾಕ್ ಹಾಕೋ ಬಂದಾಗ ನಿಮಗೆ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಥರನೇ ಕಾಣಿಸುತ್ತೆ ನಿಮಗೆ. ಬೇರೆಯವ್ರು ನಾವೆಲ್ಲ ಕಲರ್ ಬಟ್ಟೆ ಹಾಕೋ ಬರ್ತೀರಿ. ಇವಾಗ ನಾವು ದೊಡ್ಡಮಂಗಲ ಗ್ರಾಮದ ತೊಗೊಂಡ್ರೆ ರೆಡ್ ಬಟ್ಟೆ ಹಾಕೋ ಬರ್ತೀರಿ. ಬೇರೆ ರೀತಿ ಊರವ್ರು ಬೇರೆ ತೊಗೊಬಂದರೆ ಇವ್ರ ವಿಶೇಷತೆ ಏನಂದರೆ ಕರಿ ಬಟ್ಟೆನೇ. ಮತ್ತು ಇನ್ನೊಂದೇನೆಂದರೆ ಇವರು ಹಳೇ ಕಾಲದಿಂದ ಕಟ್ತಾಯಿದ್ದಾರೆ. ಇವರು ಪ್ರತಿ ವರ್ಷವೂ ಕಟ್ಕೊಂಬರ್ತಾಯಿದ್ರು. ಬಟ್ ಇವಾಗ ರೈಲ್ವೆ ಟ್ರ್ಯಾಕ್ ಅಡ್ಡ ಇರೋ ಕಾರಣ ಇವರು ರಥನ ಕಟ್ಟಿ ಕರ್ಕೊಬಂದು ರೈಲ್ವೆ ಟ್ರ್ಯಾಕ್ ಪಕ್ಕ ನಿಲ್ಲಿಸ್ಬಿಟ್ಟು ಪೂಜೆ ಮಾಡಿಸ್ಕೊಳ್ತಾ ಇದ್ದಾರೆ. ಎಲ್ಲರ ಜೊತೆ ಹೊಂದ್ಕೊಂಡು ಎಲ್ಲರೂ ನಮ್ಮವರೇ ಅಂತ ಭಾವನೆಯಲ್ಲಿ ಬರೋದೇ ನಮ್ಮ ಆರೋಹಳ್ಳಿ ಗ್ರಾಮಸ್ಥರು. ಯಾರೇ ಮುಂದೆ ಹೋಗಲಿ ಹಿಂದೆ ಹೋಗಲಿ ತಲೆ ಕೆಡಿಸ್ಕೊಳ್ಳಲ್ಲ, ಜೊತೆಲಿ ಹೋಗೋಣ ಅಂತಾರೆ ಆರೋಹಳ್ಳಿ ಗ್ರಾಮಸ್ಥರು. ಮತ್ತು ಇವ್ರದ್ದು ಅಷ್ಟೇ ನೋಡಿ, ಬೇಸು ತೇರು ಎಲ್ಲ ಹೊಸದು ಮಾಡ್ಕೊಂಡಿದ್ದಾರೆ. ಇವಾಗ 80 ಅಡಿಗೆ ಎಲ್ಲ ಯುವಕರು ಕಟ್ಟಿ ವರ್ಷ ಯುವಕರೇ ಪೇಂಟಿಂಗ್ ಎಲ್ಲ ಮಾಡ್ತಾಯಿದ್ದಾರೆ. ಇವಾಗ ಈ ವರ್ಷದ ವಿಶೇಷತೆ ಏನಂದರೆ ಎಲ್ಲ ಊರಲ್ಲೂ ಯುವಕರು ಆಸಕ್ತಿ ಜಾಸ್ತಿ. ಆರೋಹಳ್ಳಿ ಊರವರು ಸುಮಾರು ವರ್ಷದಿಂದ ಕಟ್ಟಿಲ್ಲ, ಈ ವರ್ಷ ಕಟ್ಟಿಸಿ ಅವ್ರನ್ನ ಬೆನ್ಬಿಡ್ದಿರ ಜಾತ್ರೆ ಮಾಡಿಸ್ತಾ ಇದ್ದಾರೆ ಯುವಕರು. ಇದು ನಮ್ಮ ಆರೋಹಳ್ಳಿ ಗ್ರಾಮದ ವಿಶೇಷತೆ. ನಮ್ಮದು ತೇರು 1998ಅಲ್ಲಿ ಕಟ್ಟಿದ್ದು. ಆವಾಗ ನಮ್ಮ ತಾತಂದರು ದೊಡ್ಡವರೆಲ್ಲ ಸೇರಿ ಕಟ್ಟಿದ್ದು. ಆವಾಗ ಕಟ್ಟಿದ್ದು 2019ವರೆಗೂ ನಮ್ಮ ಸೀನಿಯರ್ಸು ಕಟ್ಕೊಂಬರ್ತಾಯಿದ್ರು. 2019ಅಲ್ಲಿ ಕೊರೋನಾ ಬಂತು, ಇನ್ನೊಂದು ಅಡೆತಡೆ ಬಂತು, ಎಲ್ಲ ನಿಂತೋಯ್ತು. ಆಮೇಲೆ ಇವಾಗ ನಾವು 2026ಅಲ್ಲಿ ಎಲ್ಲ ಊರವರು ಡಿಸೈಡ್ ಆಗಿ, ಹುಡುಗರು ಮೇಯ್ನಾಗಿ ಊರಲ್ಲಿ ಡಿಸೈಡ್ ಆಗಿ ತೇರನ್ನ ಆಚೆ ಎಳೆದು ನಾವೇ ಮುಂದಕ್ಕೆ ಬಂದು ದೊಡ್ಡವ್ರು ಪ್ರೋತ್ಸಾಹ ಕೊಡ್ತಾಯಿದ್ದಾರೆ. ಬಟ್ ಎಲ್ಲ ಚಿಕ್ಕವರೇ ಎಲ್ಲೆಲ್ಲ ಓಡಾಡಬೇಕು ಎಲ್ಲೆಲ್ಲ ಮಾಡಿ ಕಟ್ಕೊಂಡು ಇಲ್ಲಿವರೆಗೂ ಬಂದಿದ್ದೀವಿ. ತೊಂದರೆ ನಾವು ಯಾವತ್ತೂ ಯಾರಿಗೂ ತೊಂದರೆ ಮಾಡಿಲ್ಲ. ಇದುವರೆಗೂ ಅವ್ರ ಮುಂದೆ ಹೋದ್ರು ಇವ್ರ ಮುಂದೆ ಹೋದ್ರು ನಾವು ಯಾವತ್ತೂ ತಲೆ ಕೆಡಿಸ್ಕೊಂಡಿಲ್ಲ. ಅವ್ರ ಮುಂದೆ ಹೋದ್ರೆ ಸರಿ ಹೋಗ್ರಪ್ಪ ನೀವು, ನಾವು ಹಿಂದೆ ಬರ್ತೀವಿ, ನಮ್ಮ ಮಾನಕ್ಕೆ ಕಮ್ಮಿ ಏನೂ ಇಲ್ಲ. ನಾವು ಆರೋಹಳ್ಳಿ ತೇರು ಥರನೇ ಇರಬೇಕು, ಹಂಗಿರ್ಬೇಕು ನಮ್ದು ಅಂದ್ಬಿಟ್ಟು ನಾವು ಹುಡುಗನೆಲ್ಲ ಒಂದು ಗೂಡಿಸ್ಕೊಂಡು ಕೆಲಸ ಮಾಡ್ತಾಯಿದ್ದೀವಿ. 16ನೇ ಕುರ್ಜ್ ತೋರಿಸ್ತಾ ಇದ್ದೀನಿ. ಇವಾಗ ಕಗ್ಲಿಪುರದ ಗ್ರಾಮದಲ್ಲಿದ್ದೀರಿ ನಾವು. ಈ ಕಗ್ಲಿಪುರದ ಗ್ರಾಮದ ವಿಶೇಷ ಏನಂದರೆ ಇವರು ಸುಮಾರು ವರ್ಷಗಳಿಂದ ಕಟ್ಕೊಬರ್ತಾ ಇದ್ದಾರೆ. ಇವ್ರಿಗೂ ದೊಡ್ಡಮಂಗಲ ಗ್ರಾಮಕ್ಕೆ ತುಂಬ ಅಭಿನವಯ ಸಂಬಂಧ ಇದೆ. ಊರವರೇ ನಮಗೆ ಹಗ್ಗ ಹಾಕ್ಕೊಡೋದು ಹೇಳ್ಕೊಟ್ಟಿತ್ತಂತ ಒಂದು ವಾಡಿಕೆ ಇದೆ. ಅದೇ ರೀತಿ ನಾರಂಘಟ್ಟದ ತೇರವರು ಹೇಗೆ ಕಬ್ಬಿಣ ಚಕ್ರ ಮಾಡಿಸ್ರು, ಉಸ್ಕೂರು ಮದ್ದೂರಮ್ಮ ಜಾತ್ರೆಯಲ್ಲಿ ಎರಡನೇ ಊರಾಗಿ ಕಗ್ಲಿಪುರದವರು ಕಬ್ಬಿಣ ಚಕ್ರ ಮಾಡಿಸ್ತಾರೆ. ನಾವು ರೈಲ್ವೆ ಡಿಪಾರ್ಟ್ಮೆಂಟ್ ಕೇಸ್ ಹಾಕಿದಾಗ ಕಗ್ಲಿಪುರದ ಗ್ರಾಮಸ್ಥರು ಬಂದು
ಆ ಕೇಸಲ್ಲಿ ಓಡಾಡಿ ರೈಲ್ವೆ ಡಿಪಾರ್ಟ್ಮೆಂಟ್ ಆಫೀಸರ್ಗಳ ಹತ್ರ ನಾವು ಜಗಳ ಆಡಿ ಬಂದು ಕೊನೆಗೆ ಇವಾಗ ಒಂದು 52ರಿಂದ 58 ಕೋಟಿ ಬ್ರಿಡ್ಜ್ ಒಂದು ಸ್ಯಾಂಕ್ಷನ್ ಆಗಿದೆ ಜಾತ್ರೆಗೋಸ್ಕರ. ಇದು ಅದಕ್ಕೆ ಕಗ್ಲಿಪುರದ್ದು ಗ್ರಾಮಸ್ಥರು ಮತ್ತು ಯುವಕರದು ಭಾರಿ ಕೊಡುಗೆ ಇದೆ. ನಮ್ಮ ತಾತ ಮುತ್ತಾತ ಕಾಲದಿಂದ ಬಂದಿರೋ ಜಾತ್ರೆ ಇದು. ನಾವು ಯುವಕರು ನಮ್ಮ ತಂದೆ ತಾತನವ್ರ ಕಾಲದಲ್ಲಿ ಕಟ್ತಾಯಿದ್ರು. ಆಮೇಲೆ ಸೆಂಟ್ರಲ್ಲಿ ಬಿಟ್ಟೋಗಿತ್ತು, ತೇರು ಬಿಟ್ಟೋಗಿತ್ತು. 30 ವರ್ಷದಿಂದ ಈಚೆ ತಿರುಗಿ ನಾವು ನಮ್ಮ ತಂದೆಯವರು ನಮ್ಮ ಅಣ್ಣಂದರು ಎಲ್ಲ ಸ್ಟಾರ್ಟ್ ಮಾಡಿದ್ರು. ಆಮೇಲೆ 2019ರಲ್ಲಿ ನಮಗೇನಾಯಿತು, ಕೊರೋನಾ ಬಂತು. ಕೊರೋನಾಯಿಂದ ಆ ವರ್ಷ ಹೋದ್ವಿ. 2020ರಲ್ಲಿ ಹೈಟೆನ್ಷನ್ ವೈರ್ ಬಂತು, ಯಾವುದೋ ರೈಲ್ವೇದು. ಆಮೇಲೆ ನಾವು ತೇರು ಹೋಗೋಕ್ಕಾಗಿಲ್ಲ ಉಸ್ಕೂರಿಗೆ. 20ರಲ್ಲಿ ನಾವು ತೇರು ಕಟ್ಟಿದ್ವಿ, ಅಂದರೆ DC ಆರ್ಡ್ರ್ ಬಂದುಬಿಡ್ತು, ತೇರು ಬಿಟ್ಟಿಲ್ಲ. ಆಮೇಲೆ ನಾವು ಕೋರ್ಟ್ಗೆ ಹೋದ್ವಿ, ಹೈಕೋರ್ಟ್ಗೆ ಹೋದ್ವಿ. ನಮ್ಮ ಮನೋಹರ್ ಅವರು ನಮ್ಗೆ ಭಾರಿ ಸಪೋರ್ಟ್ ಕೊಟ್ಟರು. ಭಾಳ ಕಷ್ಟಪಟ್ವಿ, ಏನೇನೋ ಮಾಡಿ ನಾವು ಉಸ್ಕೂರ್ಗೆ ಹೋಗಲೇಬೇಕು ಅಂತ ಭಾರಿ ಪ್ರಯತ್ನ ಪಟ್ವಿ. ಉಸ್ಕೂರ್ಗೆ ಹೋಗೋಕ್ಕಾಗಿಲ್ಲ. ಏನೋ ಈ ಸಲ ಬ್ರಿಡ್ಜ್ ಮಾಡ್ತಾವ್ರೆ, ನಮಗೆ ದಯವಿಟ್ಟು ಬ್ರಿಡ್ಜ್ ಬೇಗ ಮಾಡಿಕೊಟ್ರೆ ನಾವು ಮುಂದಿನ ವರ್ಷ ಉಸ್ಕೂರ್ಗೆ ಹೋಗಲೇಬೇಕು. ನಾವು ಇಷ್ಟು ಸುಮಾರು ಈ ವರ್ಷ 30 ಲಕ್ಷ ಖರ್ಚು ಮಾಡಿದ್ದೀವಿ ನಮ್ಮ ತೇರಿಗೆ. ಎಲ್ಲ ಹೊಸದು ಮಾಡಿ 30 ಲಕ್ಷ ಖರ್ಚು ಮಾಡಿದ್ದೀವಿ. ನಾವು 30 ಲಕ್ಷ ಖರ್ಚು ಮಾಡಿ ನಾವು ಉಸ್ಕೂರು ಮುದ್ದುರಾಮನ ದೇವಸ್ಥಾನಕ್ಕೆ ಹೋಗೋಕ್ಕಾಗ್ತಾಯಿಲ್ಲ. ನಾವು ಚಿಂತಲಮೂಡು ಹತ್ರ ಹೋಗಿ ಅಲ್ಲಿ ನಿಲ್ಸ್ಕೊಬೇಕಾಗತ್ತೆ. ಯಾಕಂದರೆ ಇದನ್ನು ಬಿಡಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನಾವು ಚಿಂತಲಮೂಡು ಒಳಗಾದರೂ ಹೋಗಲೇಬೇಕು ಅಂತ ನಾವು ತೇರು ಕಟ್ಟಿದ್ದೀವಿ. 17ನೇ ಊರಲ್ಲಿದ್ದೀರಿ ನಾವು, ಹುಸ್ಕೂರು ಮದ್ದೂರಮ್ಮ ಜಾತ್ರೆ 17ನೇ ಕುರ್ಜ್ ಹತ್ರ ಇದ್ದೀರಿ. ಎಲ್ಲ ಇವಾಗ 16 ಕುರ್ಜು ಏನು ವಿಶೇಷತೆ ಇದೆ ಅದೇ ರೀತಿ ವಿಶೇಷತೆ ನಮ್ಮ ರಾಯಚಂದ್ರ ಕುರ್ಜಿಗೂ ಇದೆ. 1997ರಲ್ಲಿ ಈ ಕುರ್ಜನ್ನ ಕಟ್ಟಕ್ಕೆ ಶುರು ಹಚ್ಕೊಂಡಿತ್ತು. ಪ್ರತಿಯೊಂದು ಊರಿಗೆ ವಿಶೇಷತೆ ಇದ್ದಂಗೆ ರಾಯಚಂದ್ರ ಊರಿಗೂ ಒಂದು ವಿಶೇಷತೆ ಇದೆ. ಎಷ್ಟೇ ಕಷ್ಟಗಳು ಬಂದರೂ, ಎಷ್ಟೇ ಅಡೆತಡೆ ಬಂದ್ರೂ ಇವರು 1 ವರ್ಷನೂ ತೇರು ನಿಲ್ಲಿಸಿದ್ರೆ ಕಟ್ಕೊಬರ್ತಾ ಇದ್ದಾರೆ. 97ರಿಂದ ಇವರಿಗೆ ಸಿಕ್ಕಾಪಟ್ಟೆ ಅಡಚಣೆಗಳಿದ್ದಾವೆ, ತೊಂದರೆಗಳಿದ್ದಾವೆ. ಬಟ್ ಅದನ್ನೆಲ್ಲ ದಾಟಿ ಇವಾಗ ಆ ಕಡೆ ಲೈನೆಲ್ಲ ಬರ್ತಾಯಿತ್ತು, ಅದನ್ನೆಲ್ಲ ದಾಟಿಸಿ ಇವರು ಈ ಜಾತ್ರೆನ ಮಾಡಬೇಕಂತೇಳಿ ರಾಯಚಂದ್ರ ಗ್ರಾಮದ ಯುವಕರು ಮುಂದೆ ನಿಂತು ಕಲಿತು ವಿದ್ಯೆನ 1997ರಿಂದ ಈ ಉಸ್ಕೂರು ಮದ್ದೂರಮ್ಮ ಜಾತ್ರೆ ನೆರವೇರಿಸ್ಕೊಂಡು ಬರ್ತಾಯಿದ್ದಾರೆ. ಕಟ್ಟಿ ಉಸ್ಕೂರು ಜಾತ್ರೆ ಮಾಡ್ತಾರೆ. ಈ ಜಾತ್ರೆಗೆ ಪ್ರತಿಯೊಬ್ಬರು ಈ ಸರ್ತಿ 17 ರಥಗಳಿದೆ. ನಾನು 17 ರಥಗಳನ್ನ ಬೇರೆ ಬೇರೆ ರೀತಿಯಲ್ಲಿ ತೋರಿಸ್ಕೊಬಂದಿದ್ದೀನಿ. ಇದರಲ್ಲಿ ಮೇಲೆ ಕೆಳಗೆ ಅಂತ ಏನಿಲ್ಲ. ಪ್ರತಿಯೊಂದು ರಥಗಳಿಗೂ ಅದರದೇ ಆದ ಮೂಲತಃ ಮತ್ತು ಅದರದೇ ಆದ ತೂಕಗಳಿದೆ. ಅದೇ ಆದ ಊರುಗಳಿಗೆ ಅದರದೇ ಆದ ಗೌರವ ಇದೆ. ಆ ಗೌರವಗಳಿಗೆ ತಕ್ಕಂಗೆ ಪ್ರತಿ ಊರವರು ಮದ್ದೂರಮ್ಮನ ಕೃಪೆಗೆ ಪಾಲ್ಗೊಂಡು ಆ ಜಾತ್ರೆಗೆ ಏನು ಬೇಕು, ಯಾಕಂದರೆ ಎಲ್ಲರೂ ಮದ್ದೂರಮ್ಮ ಜಾತ್ರೆಗೆ, ಮದ್ದೂರಮ್ಮ ದೇವಿಗೆ ಭಕ್ತರು ಮತ್ತು ಮಕ್ಕಳು ನಾವೆಲ್ಲ. ಈ ವಿಶೇಷ ಜಾತ್ರೆಗೆ ಈ ವರ್ಷ ಕಳೆದ 100 ವರ್ಷದಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ 17 ಕುರ್ಜುಗಳು ಬರ್ತಾಯಿದೆ. ಇದು ಜಗತ್ತಲ್ಲಿ ಯಾವ ಜಾತ್ರೆಯಲ್ಲಿ ನಡೆದಿರೋ ಅಂಥ ವಿಶೇಷ. 4 ಚಕ್ರದ ಮೇಲೆ ಎತ್ತಿನ ಕಟ್ಟಿ, ಟ್ಯಾಕ್ಟ್ರಿನ ಕಟ್ಟಿ, JCB ಮೂಲಕ ತಳ್ಳಿ ಆ ಸಡಗರ ನೋಡೋದೇ ಒಂದು ಸಂಭ್ರಮ. ದಯವಿಟ್ಟು ಪ್ರತಿಯೊಬ್ಬರು ಮಾರ್ಚ್ 14, 2026 ಶನಿವಾರ ರಥೋತ್ಸವ ಇರುತ್ತೆ. ಎಲ್ಲ ಗ್ರಾಮಕ್ಕೂ 17 ಗ್ರಾಮದಲ್ಲೂ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಈ ಜಾತ್ರೆನ ಅದ್ಧೂರಿಯಾಗಿ ನೆರವೇರಿಸಬೇಕಂತ ಈ ಮೂಲಕ ಕೋರ್ಕೊಳ್ತೀನಿ.